ಆನೇಕಲ್ ತಾಲೂಕಿನ ಜಿಗಳ ಗ್ರಾಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನುಪಮಾ ನಾರಾಯಣರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ 56 ವಿದ್ಯಾರ್ಥಿಗಳಿಗೆ ಪಂಚಾಯಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೆಯೇ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಜಿಗಳ ಗ್ರಾಮದಲ್ಲಿ CCTV ಅಳವಡಿಕೆಗೆ ಚಾಲನೆ ನೀಡಲಾಯಿತು. ಹಾಗೆಯೇ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಕಮಲಾ, ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿ ರಾಜೇಶ್, ಶ್ರೀಮತಿ ಪದ್ಮಾವತಿ, ನಿರ್ಮಲಾ, ಕೃಷ್ಣವೇಣಿ, ಸರಸ್ವತಮ್ಮ, ಉದಯಶ್ರೀ, HB ರೇಖಾ, ಶಾರದಮ್ಮ, BR ಮೂರ್ತಿ, ಜಿಗಳ ಪ್ರವೀಣ್ ರೆಡ್ಡಿ, ಕೈಲಾಶ್, ಶಿವಕುಮಾರ್, ರಾಮಾಂಜನೇಯ, ವರದರಾಜು, ಶ್ರೀಮತಿ ಆಶಾ, ಮಧುಸೂದನ್, AG ಕುಮಾರ್, ರಂಗಸ್ವಾಮಿ, ಶ್ರೀಮತಿ ರೂಪಾ, ಭವಾನಿ, PDO ತುಳಸಿನಾಥ್, ಕಾರ್ಯದರ್ಶಿ ರಾಘವ ಪ್ರಸಾದ್, ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಇವಕ್ಕೆ ಆನ್ಲೈನ್ ಹಾಸ್ಟೆಲ್ಗೆ ಸೇರ್ಬೇಕಾದ್ರೆ ಆನ್ಲೈನ್ ಅಪ್ಲೈ ಮಾಡ್ಕೊಂಡೇ ಸೇರ್ಬೇಕಾಗುತ್ತೆ. ಇವಾಗ ಆನ್ಲೈನ್ ಅಪ್ಲೈ ಬಿಟ್ಟಿದ್ದಾರೆ. ಯಾರು ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಅನ್ನೋರಿದ್ರೆ ಹಾಸ್ಟೆಲ್ಗೆ ಅಪ್ಲೈ ಮಾಡ್ಕೋಬಹುದು. ಹಾಗೆ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಇವಾಗ ಆನ್ಲೈನ್ ಅಪ್ಲೈನು ಬಿಟ್ಟಿದ್ದಾರೆ. ಆನ್ಲೈನ್ ಅಪ್ಲೈ ಮಾಡ್ಕೋಬಹುದು. ಹಾಗೂ 9 ಮತ್ತು 10ನೇ ತರಗತಿವರೆಗೆ ಈ ವರ್ಷದಿಂದ ಜಾರಿಗೆ ತಂದಿದ್ದಾರೆ. ತಮ್ಮ ಕೊಡಬೇಕು. ಗ್ರಾಮ ಒಂದು, ಕರ್ನಾಟಕ ಒಂದು ಅಂತ ಎಲ್ಲ ಇದು ಮಾಡಿರ್ತಾರೆ ಸೈಬರಲ್ಲಿ, ಅಲ್ಲಿ ಹೋಗಿ ತಮ್ಮ ಕೊಡಬೇಕು. ಆನ್ಲೈನ್ ಅಪ್ಲೈ ಇವಾಗ ಬಿಟ್ಟಿದ್ದಾರೆ. ಆನ್ಲೈನ್ ಅಪ್ಲೈ ಮಾಡ್ಬೋದು. ಹಾಗೂ ಈಗ ಪ್ರೈಸ್ ಮನಿ 10ನೇ ತರಗತಿ ಹಾಗೂ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವರಿಗೆ 65%, 75% ಮೇಲ್ಪಟ್ಟವರಿಗೆ 7,000 ಮತ್ತು 15,000 ಸಿಗುತ್ತೆ. ಹಾಗೂ ಇದನ್ನು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. PUC ಅವ್ರಿಗೂ ಅಷ್ಟೇ 25,000 ಸಿಗುತ್ತೆ. ಡಿಗ್ರಿ ಅವರಿಗೆ 35,000 ಸಿಗುತ್ತೆ. ಹೀಗೆ ಉನ್ನತ ಶಿಕ್ಷಣದವರೆಗೂ ವಿದ್ಯಾರ್ಥಿ ವೇತನ ಹಾಗೂ ಪ್ರೈಸ್ ಮನಿ ಸಿಗುತ್ತೆ. ಈಗ ಡೆಂಗು ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಏನ್ ಅನ್ಕೊಂಡಿರ್ತಾರ ಅಂದ್ರೆ ಡೆಂಗು ಬಂದ್ಬಿಟ್ಟು ಕೊಳಚೆ ನೀರು. ನಾವು ಮನೆ ಹೋಗಿ ಭೇಟಿ ಆದಾಗ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಹೋದಾಗ ಎಲ್ಲರೂ ಏನ್ ಹೇಳ್ತೀರಾ, ನಮ್ಮ ಮನೆಯಲ್ಲಿ ಕೊಳಚೆ ನೀರಿಲ್ಲ, ನಾವೆಲ್ಲ ನೀರು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಂತ. ಆದ್ರೆ ಆ ಸೊಳ್ಳೆ ಬಂದ್ಬಿಟ್ಟು ಸ್ವಚ್ಛ ನೀರಲ್ಲೇ ಉತ್ಪನ್ನ ಆಗುತ್ತೆ. ಸ್ವಚ್ಛ ನೀರೇ ಬೇಕು ಅದಕ್ಕೆ. ಅದು ಬೆಳಿಬೇಕು, ಮೊಟ್ಟೆ ಹಾಕಿ ಮರಿ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಕ್ಲೀನ್ ವಾಟರ್ ಬೇಕು, ಸ್ವಚ್ಛ ನೀರು ಬೇಕು. ನೀವು ಏನನ್ನ ನೀರು ಹಿಡಿದಿಟ್ಟಿದ್ರೆ ಬಳಸಲಿಕ್ಕೆ ಇಲ್ಲ ಕುಡಿಲಿಕ್ಕೆ ಅಂತಂದ್ರೆ ಅದನ್ನ ದಯಮಾಡಿ ಮುಚ್ಚಿಡಿ. ಯಾಕಂದ್ರೆ ಸೊಳ್ಳೆ ಹೋಗಿ ಅದರ ಮೇಲೆ ಒಂದು ಮೊಟ್ಟೆ ಹಾಕುತ್ತೆ. ಆ ಮೊಟ್ಟೆ ಕೆಳಗೆ ಹೋಗಿ ನಿಂತ್ಕೊಂಡು 7 ದಿವಸದಲ್ಲಿ ಅದು ಲಾರ್ವಾ ಆಗಿ ಕನ್ವರ್ಟ್ ಆಗಿ ಸೊಳ್ಳೆಯಾಗಿ ಮತ್ತೆ ಅದು ಬಂದು ನಿಮಗೆ ಏನನ್ನ ಕಚ್ಚಿದ್ರೆ ನಿಮಗೆ ಡೆಂಗು ಬರೋ ಸಾಧ್ಯತೆ ಇದೆ. ಸೊ ಡೆಂಗು ಜ್ವರ ಬಂದ್ರೆ ಸಿಕ್ಕಾಪಟ್ಟೆ ಚಳಿ ಜ್ವರ ಬರುತ್ತೆ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಆದ್ರೆ ಎಷ್ಟು ನಾವು ನಮ್ಮ ಡಾಕ್ಟರ್ ಮತ್ತೆ ಪಂಚಾಯತಿಯಲ್ಲಿ ಎಷ್ಟು ಜಾಗೃತಿ ತಗೊಂಡು ಗಾಡಿದವ್ರಿಗೆ ಒಂದು ಗಾಡಿ, ಅದಕ್ಕೆ ಡ್ರೈವರು, ಅದಕ್ಕೆ ಹೆಲ್ಪರು, ಅದಕ್ಕೆ ಡೀಸೆಲ್, ಅದಕ್ಕೆ ಟ್ಯಾಕ್ಸು, FC ಇಷ್ಟೆಲ್ಲ ಸೌಲಭ್ಯ ಮಾಡಿ ನಾವು ಡೈಲಿ ಗಾಡಿ ಬರಂಗ್ ಮಾಡಿದ್ರೆ ನಮ್ ತರ ಏನ್ ಮಾಡ್ತಾರೆ ಅಂದ್ರೆ ರೋಡ್ ಸೈಡ್ ಹಾಕೋದು ಮಾತ್ರ ಬಿಡೋದಿಲ್ಲ. ಸ್ಟೈಲಾಗಿ ಬರ್ತಾರೆ, ಹಂಗ್ ಗಾಡಿ ಹಾಕ್ಬಿಟ್ಟು ಹೋಗ್ತಾರೆ. ಬಟ್ ಅದನ್ನ ದಯವಿಟ್ಟು ಸ್ವಲ್ಪ ಡಾಕ್ಟರ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಜಾಗೃತಿ ತಗೊಳ್ಳಿ. ಬಾತ್ರೂಮ್ ನೀರು ಮನೆಗಳಲ್ಲಿ ನೀರು ಬಾತ್ರೂಮ್ ನೀರು ಕಂಟ್ರೋಲ್ ಮಾಡ್ರಿ. ಪಂಚಾಯತ್ ಸುಮ್ಮನೆ ಮಾಡ್ತೀರಿ, ಮಾತಾಡ್ತಾ ಇದ್ದೀರಿ, ನಾವು ಹೇಳ್ತೀರಿ ಅದು ಡೆಂಗೆ ಬರ್ತದೆ, ಇನ್ನೊಂದು ಬರ್ತದೆ ಅಂತ. ಸಾಯಿಲ್ ಪೂರ್ತಿ ಬಾತ್ರೂಮ್ ನೀರು ಜಿಗಳ ರೋಡಲ್ಲಿ ಬರ್ತದೆ. ಅಲ್ಲಿ ಒಂದು ಜನಗಳು ವಾಕಿಂಗ್ ಮಾಡಕ್ಕಾಗಲ್ಲ, ಗೊಬ್ಬು ಮುಚ್ಕೊಂಡು ನೀರುಗಳು ಮನೆ ಇದ್ರೆ ಸುಮ್ನೆ ಬಂದ್ಬಿಡ್ತವೆ. ಅವ್ನು ಮಾಡಿ ಫಸ್ಟ್ ಕಂಟ್ರೋಲ್.
ಕುಡಿಯೋ ನೀರು ಬರ್ತದೆ, ಇದು ಡೆಂಗು ಜ್ವರ, ಈ ನೀರ ಬರಲ್ಲ. ಆಮೇಲೆ ಇಲ್ಲಿ ಮೇನ್ ಇದ್ರಲ್ಲಿ ಅದೆಲ್ಲ ಮಾಡಿ ಕಷ್ಟ ಆಗ್ತಾರೆ, ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಹಿಂದೆ ನಮ್ ಜಿಗಳದಲ್ಲಿ ಹಂದಿ ಸಾಕಾಣಿಕೆ ಅದು ಇತ್ತು. ಸೊ ನಾವು ಲೆಟರ್ ಎಲ್ಲ ಕೊಟ್ಟು ಈಗ ಅದನ್ನೆಲ್ಲ ತೆಗ್ಸಿ ಆಯ್ತು. ಸೊ ಹಿಂಗಾಗಿ ಇಲ್ಲಿ ಬರೋ ಚಾನ್ಸಸ್ ಇಲ್ಲ. ಆದ್ರೂ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗಮನ ಇರ್ಲಿ. ಯಾಕೆಂದ್ರೆ ಈಗ ಇಲ್ಲಿ ಬಂದ್ಬಿಟ್ಟು ನಮ್ ಹಳ್ಳಿ ಜನ ಇಲ್ದಿರೆ ಬೇರೆ ಊರಿಂದಾನು ಬಹಳ ಜನ ಮೈಗ್ರೆಂಟ್ಸ್ ಬಂದು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ಅವ್ರು ಏನ್ ವೃತ್ತಿ ಮಾಡ್ತಾರೆ ಅಂತ ನಮಗ್ ಗೊತ್ತಾಗೋದಿಲ್ಲ. ಆಧಾರ್ ಕಾರ್ಡ್ ನಾವಲ್ಲಿ ಇಲ್ಲ, ಆಧಾರ್ ಹೇಳಿ, ಆಧಾರ್ ಕಾರ್ಡ್ ನಾವು ಯಾಕೆ ಮಾಡ್ಬೇಕು ಹೇಳಿ? ಆಧಾರ್ ಕಾರ್ಡ್ ನಾವ್ ಯಾಕೆ ಮಾಡ್ಬೇಕು ಹೇಳಿ? ಆಧಾರ್ ಕಾರ್ಡ್ ಅಲ್ಲ, ನಾವು ಆಧಾರ್ ಕಾರ್ಡ್ ಫಸ್ಟ್ ಆಫ್ ಆಲ್ ಹೇಳಿ, ಟ್ರೀಟ್ಮೆಂಟ್ ತಗೊಳ್ಳಿ. ಆಧಾರ್ ಕಾರ್ಡ್ ನಾವ್ ಯಾಕೆ ಮಾಡ್ಬೇಕು ಹೇಳಿ? ಇಲ್ಲ, ಆಧಾರ್ ಕಾರ್ಡ್ ನಾನು ಬೋರ್ಡ್ ಮಾಡಿದ್ದೀನಿ. ನಾನು ಆಧಾರ್ ಕಾರ್ಡ್ ನಾನು ಮಾಡೋದಿಲ್ಲ. ಸುಮ್ನೆ ಸ್ಟೂಡೆಂಟ್ ಇಷ್ಟು ವರ್ಷ ಸ್ಟೂಡೆಂಟ್ ಸುಮ್ನೆ ಯಾಕೋ ಬರೋದಿಲ್ಲ. ಏನು ಕೊಡ್ಬೇಕು ನಾವು? ಇದು ಆಪಾದನೆ ನನ್ನ ಹತ್ರ ಬಹಳ ಸುಳ್ಳಿದೆ. ಸೊ ದಯಮಾಡಿ ಇದನ್ನ ನೀವು ಕೇಳಿ ಪ್ಲೀಸ್. 500 ರೂಪಾಯಿ ಅಂದ್ರೂ ಯಾರು ಕೊಟ್ಟಿಲ್ಲ ನನಗೆ. ನಾನು 500 ರೂಪಾಯಿ 1 ವರ್ಷ ಅಲ್ಲ 2 ವರ್ಷ ಇಲ್ಲಮ್ಮ. ನಾನು ಇಲ್ಲಿ 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ 18 ವರ್ಷದಿಂದ ನೋಡಿ. ಆಧಾರ್ ಕಾರ್ಡ್ ಫಸ್ಟ್ ಆಫ್ ಆಲ್ ನಾನು ಮಾಡಂಗೆ ಇಲ್ಲ. ಹೋಗ್ಬಿಡ್ಬೇಕಾಗಿತ್ತಲ್ವಾ? ಸಿಗ್ನೇಚರ್ ನೋಡಿ, ನಾವು ಸಿಗ್ನೇಚರ್ ಮಾಡಿದ್ಮೇಲೆ ಮಾಡಿದ ಮುಂಚೆನೆ ನೀವು ಕೇಳಿರೋದು 500 ರೂಪಾಯಿ. ಇಲ್ಲ, ಆತರ ನಾವು ಮಾಡೋದೇ ಇಲ್ಲ ಪ್ಲೀಸ್. ಆತರ ಎಲ್ಲ ಆಪಾದನೆ ತಪ್ಪ ಆಪಾದನೆ ಇದೆ. ಬಂದಿದ್ದೀವಿ ನೋಡಿದ್ದೀವಿ. ನಾವು ಆಧಾರ್ ಕಾರ್ಡ್ ಮಾಡ್ಬೇಕು ಅಂತ ನಮ್ ಗೌರ್ಮೆಂಟ್ ಹೇಳೋದಿಲ್ಲ. ನಾವು ಆಧಾರ್ ಕಾರ್ಡ್ ನಾವು ಮಾಡಿಲ್ಲ. ನಾವು ಮಾಡಿಲ್ಲ ಪ್ಲೀಸ್. 3-4 ಮ್ಯಾನ್ಯಲ್ಸ್ ಮಾಡಿ ಮುಂದ್ಗಡೆ ಬಿಡಿ. ಅಲ್ಲ ಇದೆ ಕೆರೆ ಕಡೆ ಅದು ಹೋಗುತ್ತೆ. ಅಟ್ಲೀಸ್ಟ್ ಇವರು ಒಂದು 3-4 ಮ್ಯಾನ್ಯಲ್ಸ್ ಹಾಕಿ ಅಟ್ಲೀಸ್ಟ್ ಮುಂದ್ಗಡೆ ಹಾಕಿ. ಗ್ರಾಮಸ್ಥರು ಶಾಲಾ ಮಕ್ಕಳು ತುಂಬಾ ಜನ ಓಡಾಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ 3-4 ಮ್ಯಾನ್ಯಲ್ಸ್ ಹಾಕಿ ಅಟ್ಲೀಸ್ಟ್ ಮುಂದ್ಗಡೆ ಬಿಡಿ. ಈ ಆಕ್ಷನ್ ಕಂಪ್ಲೇಂಟ್ ಪಬ್ಲಿಕ್ ಸ್ಕೂಲ್ ಇಂದ ಬರ್ತಾ ಇದ್ದಲ್ಲ ಯಾವ್ದು ಮಾಡಿದ್ದೀರಾ ಮ್ಯಾನ್ಯಲ್ಸ್ ಇಲ್ಲಿ ಮಾಡಿದ್ದೀರಿ ನೀವು? ಇದು ಹಳ್ಳ ಇದೆಯಲ್ಲ ದೊಡ್ಡದು ಹಳ್ಳದ ಗಂಟೆ ಇಲ್ಲ, ಇನ್ನು ಹಿಂದ್ಗಡೆ ಹೋಗ್ತಾ ಇದ್ದಲ್ಲ ಮರವೇ ಅಲ್ಲೇ ಮಾಡೋರಲ್ಲ. ಹಳ್ಳ ಗಂಟೆ ಮನೆ ನಾನು ಹೇಳ್ಬಿಡ್ತೀನಿ. ಈಗ ಅದಕ್ಕೆ ಏನು ನಿಮ್ಗೂ ಸೂಕ್ತ ಕ್ರಮ ಏನ್ ತಗೊಂತಾರೆ ಇಲ್ಲೇ ತಗೊಂಡು ನಮ್ಗೆ ಬಗೆಹರಿಸ್ಕೊ ಸರ್. ಈಗ ಈಗ ಐವನಲ್ಲಿ ಮೋಡಿ ಮಾಡಿದ್ದಾರೆ. ಐವನಲ್ಲಿ ಮೋಡಿ ಮಾಡಿರೋದಕ್ಕ ಈ ಸ್ವಲ್ಪ ದಿನದಲ್ಲಿ ಈ ನೀರೆಲ್ಲ ಅಲ್ಲಿ ಹೋಗುತ್ತೆ. ಅಲ್ಲ ಸರ್, ಯಾಕೆ ಹೋಗ್ತಾ ಇಲ್ಲ? ಯಾಕೆಂದ್ರೆ ಅಲ್ಲಿ ಬಸ್ ಕಂಬಗಳು ಇನ್ನ ಕಂಬಗಳಿರ್ತಿಲ್ಲ. ಯಾವ ಕಂಬಗಳಿರ್ತಿಲ್ಲ? ಹೈವೇನಲ್ಲಿರೋ ಕಂಬಗಳು, ಯಾವ ಹೈವೇದಲ್ಲಿ ಇರೋ ಕಂಬಗಳು? ಹೈವೇನಲ್ಲಿ ಸಜ್ಜಾಪುರ ಹೈವೇನಲ್ಲಿ ಇರೋ ಕಂಬಗಳು ಬೆಸ್ಕಾಂ ಅವರು ಸ್ವಲ್ಪ ಈ ಕಡೆ ಹಾಕ್ಬೇಕು. ಅದನ್ನ ಕಂಬಗಳು ಪಾಸ್ ಮಾಡೋದಿಲ್ಲ, ಸಮಸ್ಯೆ ಇರುತ್ತೆ. ಈಗ ಇವ್ರು ಹೇಳಿದಂಗೆ ಈಗ ಅದೇ 2 ಮಾಡ್ಬೇಕು ಅಂದ್ರಲ್ಲ, ಅದನ್ನ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಬಿಡೋಣ ಸರ್. ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿವಸ ಈ ಗ್ರಾಮ ಇವಾಗಿಂದ ಪ್ರಾಬ್ಲಮ್ ಅಲ್ಲ, 1 ವರ್ಷದಿಂದ ಅದೇನು ನಾನು ಮೆಂಬರ್ ಆಗೋ ಮುಂಚೆಯಿಂದಲೂ ಅಲ್ಲೇ ಬರ್ತಾ ಇದೆ. ಹೀಗಾಗಿ ಅಕಸ್ಮಾತ್ ಹೆಂಗೆ ಯಾವ ತರ ಮಾಡೋಣ ಅಂತ ಸಜೆಷನ್ ಕೊಡಿ. ಮುಂದೆ ಸಾಕ್ಸಿರಿ, ಅದು ಮುಂದೆ ಸಾಕ್ಸ್ಬೇಕು ಅಂತ ತಂದು ಹೇಳ್ತಾ ಇರೋದು. ಯಾವಾಗ ಮಾಡ್ಕೊಡ್ತೀರಾ? ಅದು ಬೆಸ್ಕಾಂ ಅವ್ರ ಮಾತಾಡಿದ್ದಾರೆ. ಅದು ಈಗ ಸದ್ಯಕ್ಕೆ ನೀರು ಸ್ಟಾರ್ಟ್ ಮಾಡ್ಬಿಟ್ಟು ನಮ್ಗೆ 3 ತಿಂಗಳಾಗ್ಲಿ ಈ ಸಭೆಯಲ್ಲಿ ಹೇಳ್ಬಿಡಿ, ಇಷ್ಟು ದಿವಸ ನಮ್ ಟೈಮ್ ಕೊಡಿ, ಈ ಟೈಮಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ. ಈಗ ಈ ಸಭೆಯಲ್ಲಿ ಅದೇ ಸಾಯಿ ಲೆವೆಲ್ ನೀರು ಬರ್ತಿರೋದಕ್ಕೆ ಸಮಸ್ಯೆ ಇದೆಯೋ ಅದನ್ನ ರೆಸಲ್ಯೂಷನ್ ಆಗಿ ತಗೊಳ್ತೀವಿ. ಬೇರೆ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ 2 ಡಿಪಾರ್ಟ್ಮೆಂಟ್ ಅವರು ಸರ್ ಹೇಳುವಂತ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನಮ್ಮ ಜೊತೆ 2 ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ಸಪೋರ್ಟ್ ಮಾಡಬೇಕು. ಅವ್ರ ಜೊತೆ ನಾವು ಈ ರೆಸಲ್ಯೂಷನ್ ಹಿಂಗೆ ಪಬ್ಲಿಕ್ ಒತ್ತಾಯ ಮಾಡಿದ್ದಾರೆ, ಮಾಡಲೇಬೇಕು ಅನ್ನೋದನ್ನ ನಾವು ರೆಸಲ್ಯೂಷನ್ ಮಾಡಿ ಕಳ್ಸಿಕೊಟ್ಬಿಟ್ಟು ಮಾಡ್ತೀವಿ. ಇನ್ನ ಟೆಂಪರರಿ ಏನಿದೆಯೋ
ಅದು ಇವಾಗ ನಾವು ಇಲ್ಲಿ ಆಕ್ಷನ್ ಪ್ಲಾನ್ ಸೇರಿಸ್ಕೊಡ್ಬೇಕು ಅಂತ ಮಾತಾಡ್ತಿರೋದು. ಈಗ ನಿಮ್ಮಿಂದ ಬಂದಿರೋ ಡಿಮ್ಯಾಂಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಈ ಸರಿ ಅದನ್ನ ಸೇರಿಸ್ಕೊಡ್ತೀವಿ. ಮಾಡಿಸಿ. ಅದೇ ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್? ಅದು ಆಫೀಸ್ ಪ್ರೊಸೀಜರ್ ಇರುತ್ತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಾಡ್ತೀವಿ. ಚಂದ್ರಪುರದಲ್ಲಿ ನಮ್ಮ ಕಚೇರಿ ಇದೆ, ಕೃಷಿ ಇಲಾಖೆ ಕಚೇರಿ. ಅಲ್ಲಿ ಬಂದು ಅರ್ಜಿಯನ್ನ ಸಲ್ಲಿಸಿದ್ರೆ ನಾವು ಇದರಲ್ಲಿ ಸೌಲಭ್ಯವನ್ನು ಒದಗಿಸ್ಕೊಡ್ತೇವೆ. ಹಾಗೆ ನಮ್ಮ ಇಲಾಖೆಯಲ್ಲಿ ಈಗ ಪ್ರಮುಖವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಮ್ಗೆ ಬದುಗಳ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇದೆ. ಜಮೀನಲ್ಲಿ 1 ಎಕರೆಗೆ ನಿಮ್ಗೆ 17,000 ಸಹಾಯಧನವನ್ನ ನಾವು ಕೊಡ್ತೇವೆ 1 ಎಕರೆ ಬದು ನಿರ್ಮಾಣಕ್ಕೆ. ಸೌಲಭ್ಯವನ್ನು ಪಡ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ನೀವು ಜಾಬ್ ಕಾರ್ಡ್ ಅನ್ನು ತಗೊಂಡ್ಬಂದು ನಮ್ಗೆ ಗ್ರಾಮ ಪಂಚಾಯತಿಗೆ ನೀವು ಜಾಬ್ ಕಾರ್ಡ್ ತಗೊಂಡ್ ಬಂದು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ನಾವು ಇದನ್ನ ಸೌಲಭ್ಯನ ನೀವು ಪಡ್ಕೊಳ್ಬಹುದು. ಹಾಗೆ ನಮ್ಮ ಇಲಾಖೆಯಲ್ಲಿ ವಿವಿಧ ಕೃಷಿ ಯಂತ್ರೋಪಕರಣಗಳು, ಪವರ್ ಟಿಲ್ಲರು, ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ಸ್, ಪವರ್ ಟಿಲ್ಲರ್ಸ್, ಮಿನಿ ಟ್ರ್ಯಾಕ್ಟರ್ಸ್, ಕಲ್ಟಿವೇಟರ್ಸ್, ರೋಟೋವೇಟರ್ಸ್ ನಿಧಿ ಯೋಜನೆಯಲ್ಲಿ ಪ್ರತಿ ರೈತರಿಗೂ 1 ಗುಂಟೆ ಜಮೀನು ಹೊಂದಿದ್ರು ಸಹ ನೀವು ಏನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿಲ್ಲದೆ ಇದ್ದ ಸಂದರ್ಭದಲ್ಲಿ ನಿಮ್ಗೆ 2,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅದಕ್ಕೆ ಸೌಲಭ್ಯ ಎಲ್ಲ ರೈತರು ಪಡ್ಕೊಳ್ತಾ ಇದ್ದೀರಿ ಅನ್ಸುತ್ತೆ. ಇನ್ನು ಯಾರಾದ್ರೂ ಅದನ್ನ ಪಡ್ಕೊಳ್ತಾ ಇಲ್ಲದೆ ಪಕ್ಷದಲ್ಲಿ ದಯವಿಟ್ಟು ಅದಕ್ಕೆ ಅರ್ಜಿ ಸಲ್ಲಿಸಿ ನೀವು ಸಹಾಯಧನವನ್ನ ಪಡ್ಕೋಬಹುದು. ಇಷ್ಟು ಪ್ರಮುಖವಾದ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ. ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಇಲಾಖೆಗೆ ಏನಾದ್ರು ಜಾಬ್ ಕಾರ್ಡ್ ಆಗಿದ್ರೆ ಆ ಜಾಬ್ ಕಾರ್ಡ್ ನಂಬರ್ ಅನ್ನ ನಾವು ಬರೆದು ಕಳ್ಸಿಕೊಡ್ತೀವಿ. ಇಲ್ಲ ಅಂದ್ರೆ ಹೊಸದಾಗಿ ಜಾಬ್ ಕಾರ್ಡ್ ಮಾಡ್ಕೊಡ್ತೀವಿ. ಆ ಜಾಬ್ ಕಾರ್ಡ್ ಏನೇನ್ ಡೀಟೇಲ್ಸ್ ಬೇಕು ಅಂತೆಲ್ಲ ತಿಳಿಸ್ಕೊಡ್ತೀವಿ. ಅದೆಲ್ಲ ತಗೊಂಡ್ಬಂದು ಕೊಟ್ರೆ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಜಾಬ್ ಕಾರ್ಡ್ ಅನ್ನ ಮಾಡ್ಕೊಡ್ತೀವಿ. ಈಗ ಮುಂದಕ್ಕೆ ಆರ್ಥಿಕ ಸಾಕ್ಷರತಾ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಸಹ ಬ್ಯಾಂಕ್ ವತಿಯಿಂದನೂ ಸಹ ತರಬೇತಿಯನ್ನ ಕೊಡ್ತೀವಿ. ಹಾಗೆ ಕೆನರಾ ಬ್ಯಾಂಕ್ ಇಂದನೂ ಸಹ ಕೆನರಾ ಬ್ಯಾಂಕ್ ಹಾರೋಳಿ ರೂಟ್ ಸೆಟ್ ಮೂಲಕವಾಗಿನೂ ಸಹ ಇವರಿಗೆ ಟೈಲರಿಂಗ್ ತರಬೇತಿ ಹಾಗೆ ಬ್ಯೂಟಿ ಪಾರ್ಲರ್ ತರಬೇತಿನೂ ಸಹ ಒದಗಿಸ್ಕೊಡ್ತೀವಿ. ಹಾಗೆ ಇವರಿಗೆ ಲೋನಿನ ವ್ಯವಸ್ಥೆಗಳನ್ನು ಸಹ ಗುಂಪು ಲೋನಿನ ವ್ಯವಸ್ಥೆಗಳನ್ನು ಸಹ ಮಾಡಿಕೊಡ್ತೀವಿ. ಹಾಗೆ ಅದ್ರ ಜೊತೆಯಲ್ಲಿ ಸಹ ಅವರಿಗೆ ಹಣಕಾಸಿನ ವ್ಯವಸ್ಥೆನೂ ಸಹ ಮುದ್ರಾ ಯೋಜನೆ ಅಡಿಯಲ್ಲಿ ಸಹ ಅವರಿಗೆ ಸಾಲ ಸೌಲಭ್ಯವನ್ನು ನೀಡುವಂತದ್ದು. ಹಾಗೆ ಯಾರಾದ್ರೂ ಮಹಿಳೆಯರು ಒಂದು ಉದ್ಯೋಗವನ್ನ ಶುರು ಮಾಡ್ತಾರೆ ಅಂತಂದ್ರೂ ಸಹ ಗುಂಪು ಲೋನ್ ಆಗಿರ್ಬೋದು ಅಥವಾ ವೈಯಕ್ತಿಕ ಲೋನ್ ಆಗಿರ್ಬೋದು ಸಹ ಒದಗಿಸಿಕೊಡುವಂತದ್ದು ಮಹಿಳೆಯರಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ. ಹಾಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೆ, PMEGP, PMEGP ಮತ್ತೆ PMFME ಸಹ ಸಬ್ಸಿಡಿ ಲೋನ್ಸ್ ಅಡಿಯಲ್ಲಿ ಸಿಗುವಂತದ್ದು. ಇದು ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡುವಂತದ್ದು. ಮುದ್ರಾ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು, ಸೊ ಇದು ನೇರವಾಗಿ ಬ್ಯಾಂಕಿನ ಮೂಲಕವಾಗಿ ತೆಗೆದುಕೊಳ್ಳುವಂತದ್ದಾಗಿದೆ. ಸೊ ಹಾಗೆ PMJDY ಅಂದ್ರೆ ಜನ್ಧನ್ ಯೋಜನಾ ಖಾತೆಯನ್ನು ಸಹ ಎಲ್ಲರೂ ಸಹ ಒಳಗೊಂಡಿರ್ತೀರ. ಸೊ ಈ ಯೋಜನೆ ಅಡಿಯಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಈ ಯೋಜನೆ ಅಡಿಯಲ್ಲಿ ಇದು 0 ಬ್ಯಾಲೆನ್ಸ್ ಅಕೌಂಟ್ ಅಂತ ಹೇಳಿ ಕರೀತಾರೆ. ಸೊ ಈ ಅಕೌಂಟಿಗೂ ಸಹ ಇನ್ಶೂರೆನ್ಸ್ 2 ಲಕ್ಷದವರೆಗೂ ಸಹ ಕವರ್ ಆಗುತ್ತೆ. ಸೊ ದಯಮಾಡಿ ಎಲ್ರಿಗೂ ಸಹ ರೂಪೇ ಕಾರ್ಡ್ ಅಂತ ಹೇಳಿ ATM ಕಾರ್ಡ್ ಸಹ ಕೊಟ್ಟಿರ್ತಾರೆ. ಸೊ ಅದನ್ನ ರೂಪೇ ಕಾರ್ಡ್ ಅನ್ನ ತಿಂಗಳಿಗೊಮ್ಮೆ ಬಳಕೆ ಮಾಡಿ. ಸೊ ಬಳಕೆ ಮಾಡಿ ಒಂದು ವೇಳೆ ಆ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದ ಪಕ್ಷದಲ್ಲಿ ಅಂತ ಕುಟುಂಬಕ್ಕೆ 2 ಲಕ್ಷವರೆಗೂ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ ಅದೇ ತರದಲ್ಲಿ ಮುಖ್ಯವಾಗಿ ಇದರಲ್ಲಿ ಫೋನ್ ಪೇ, ಗೂಗಲ್ ಪೇ ಸಹ ಲಿಮಿಟೇಷನ್ಸ್ ಇರುತ್ತೆ. ಹೆಚ್ಚುವರಿ 0 ಬ್ಯಾಲೆನ್ಸ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಅನ್ನು ಹೆಚ್ಚುವರಿ ಮಾಡ್ಕೊಂಡಿದ್ರು ಸಹ ನಿಮ್ಗೆ TDS ಅಂತ ಹೇಳಿ ಕಟ್ಟಾಗುತ್ತೆ. ಸೊ ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆಯು ಗಾಂಧೀಜಿಯವರು ಗುಲಾಮಗಿರಿಯ ಸರಪಳಿಯನ್ನು ಗುರುತರವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಸ್ವಚ್ಛತೆಯ ಬಟ್ಟನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ. 100 ಗಂಟೆಗಳ ಅವಧಿಯನ್ನು 2 ಗಂಟೆಗಳ ಅವಧಿಯನ್ನು ಈ ಕಡೆಗೊಳಿಸುವ ಮೂಲಕ ಸಾಬೀತುಪಡಿಸುವುದಿಲ್ಲ ಮತ್ತು ಬೇರೆಯವರು ಪ್ರಪ್ರಥಮವಾಗಿ
ನನ್ನಿಂದ ನನ್ನ ಕಾರ್ಯಸ್ಥಳದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ. ದೇಶಗಳಲ್ಲಿ ಆ ದೇಶಗಳಲ್ಲಿನ ನಾನು ನಂಬಿದ್ದೇನೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಪ್ರತಿಯೊಂದು ಹಳ್ಳಿ ಮತ್ತು ಮೂಲೆ ಮೂಲೆಗಳಲ್ಲಿ ಪ್ರಚಾರ ಮಾಡುತ್ತೇನೆ. ಇಂದು ಪ್ರತಿಜ್ಞೆ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತೇನೆ. ಸ್ವಚ್ಛತೆಯ ಬಗ್ಗೆ ನಾನು ಮುಂದಿಡುತ್ತಿರುವ ಈ ಒಂದು ಹೆಜ್ಜೆಯು ಪೂರ್ಣ ಭಾರತವನ್ನು ನಮ್ ವಿಲೇಜ್ ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಮತ್ತೆ ಎಲ್ಲೂ ಕಸ ಆಗದೆ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಿಲ್ಲ. ಇಲ್ಲಿ ಇರುವಂತ ಎಲ್ಲ ನಾಗರಿಕರು ಮತ್ತೆ ನಮ್ಮ ಯುವಕರಲ್ಲಿ ಕೇಳ್ಕೊಳ್ತೀನಿ, ಎಲ್ಲರೂ ಸೇರಿ ಈ ಅಭಿಯಾನನ ಸಕ್ಸಸ್ ಮಾಡೋಣ. ನಮ್ ವಿಲೇಜ್ ಇಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಆವಾಗ್ಲೇ ಮಾತಾಡ್ದಂಗೇನು ಅತ್ತಿಬೆಲೆ ರೋಡ್ ಅಲ್ಲಿ ಒಂದು ಚರಂಡಿ ಹೋಗಿರುವಂತದ್ದು, ಏನು ನಾವು ಮಾಡಿಸಿರುವಂತ 5-6 ವರ್ಷದಿಂದ ಆಗಿರುವಂತ ಸ್ಯಾನಿಟರಿ ಒಡೆದೋಗಿ ಆ ಸ್ಯಾನಿಟರಿಯಿಂದ ಬರ್ತಾ ಇರುವಂತ ನೀರು ನಮ್ಮ ರೋಡ್ ನ ಕಲುಷಿತ ಆಗಿದೆ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಈಗ ನಮ್ಗೆ ಇವ್ರ ಹತ್ರ PDO ಹತ್ರ ಆಗಿರ್ಬೋದು, ಸೆಕ್ರೆಟರಿ ಹತ್ರ ಆಗಿರ್ಬೋದು, ನಮ್ಮ ಪಂಚಾಯತಿ ಸದಸ್ಯರು ಮತ್ತೆ ನಮ್ಮ ಏನು ಜನಾರ್ದನ್ ಲೇಔಟ್ ಮತ್ತೆ ಸಾಯಿ ಲೇಔಟ್ ಮೆಂಬರ್ಸ್ ಏನಿದ್ದಾರೆ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಅದನ್ನ ಈಗ ಅರ್ಜೆಂಟ್ ಆಗಿ ನಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ಮತ್ತೆ ಏನ್ ನಮ್ ವಿಲೇಜ್ ರೋಡ್ ಅಲ್ಲಿ ಸ್ಕೂಲ್ ಮುಂದೆ ಕಸ ತುಂಬಾ ತಂದಾಕ್ತಾ ಇದಾರೆ. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಸ್ಕೂಲ್ ಹತ್ರ ಕಸ ಹಾಕಿ ಅಲ್ಲೆಲ್ಲ ಸೊಳ್ಳೆಗಳು ಬಂದು ಮಲಿನ ಮಾಡ್ಬೇಡಿ. ದಯವಿಟ್ಟು ಅದನ್ನ ನಿಮ್ ಮನೆಗಳ ಹತ್ರ ಇಟ್ಕೊಂಡು ಗಾಡಿ ಬರ್ತಾ ಇದೆ, ಗಾಡಿ ತೆಗ್ದಾಕಿ. ಎಲ್ಲರಿಗೂ ಕೇಳ್ಕೊಳ್ತಾ ಇರೋದು. ಹೌಸಿಂಗ್ ಬೋರ್ಡ್ ಅಲ್ಲೂ ಅಷ್ಟೇ ತುಂಬಾ ಜಾಗಗಳಲ್ಲಿ ತಗೊಂಡೋಗಿ ಪೇಪರ್ ಬಿಸಾಕ್ತಾ ಇದ್ರೆ ಒಂದು ದಿವಸ 2 ದಿವಸ ಮನೆ ಹತ್ರ ಒಂದು ಕಸ ಇಟ್ಕೊಂಡು ನೋಡಿ, ಆ ಸ್ಮೆಲ್ ನೋಡಿ ಹೆಂಗಿರುತ್ತೆ ಅಂತ. ನೀವು ತಗೊಂಡು ಹಾಕಿದ್ರೆ ಇನ್ನೊಂದು ಮನೆ ಹತ್ರ ಕಸ ಆಗುತ್ತಲ್ಲ, ಹಾಗೆ ಅಲ್ವಾ ಸ್ಕೂಲ್ಗಳು ಹಾಗೆ, ರೋಡ್ಗಳು ಹಾಗೆ. ನಾವು ಸ್ವಲ್ಪ ನಮ್ಮ ಸುತ್ತ ಇರುವಂತ ಜಾಗಗಳನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಅಭಿಯಾನ ಇಲ್ಲಿಂದ ಶುರು ಮಾಡೋಣ. ಬರೋ ವಾರದಲ್ಲಿ ನಮ್ಮ ವಿಲೇಜ್ ಅಲ್ಲಿ ಒಂದು ಕೆಲವೊಂದು ಕಡೆ ಏನ್ ಕಸ ಇದೆ ಕಸನ್ ಕ್ಲಿಯರ್ ಮಾಡೋಣ, ಮತ್ತೆ ಕಲ್ಯಾಣಿನ ಸ್ವಚ್ಛತೆ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀನಿ ಇಲ್ಲಿಂದ. ಇದು ಸ್ಲೋಗನ್ ಬಹಳ ಚೆನ್ನಾಗಿದೆ ಸರ್. ಇದನ್ನು ನಾವೆಲ್ಲ ಸೇರ್ಬಿಟ್ಟು ಕಾರ್ಯಗತ ಮಾಡೋಣ. ಇದಕ್ಕೆ ಪೂರಕವಾಗಿ ನನ್ನಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಮ್ಮ ಬಡಾವಣೆಯಲ್ಲಿ ನಮ್ಮ KHV ಲೇಔಟ್ ಇದೆಯಲ್ಲ, ಇದರಲ್ಲಿ ನಾವು ಸಾಧ್ಯವಾದಷ್ಟು ಎಲ್ಲ ಮನೆ ಮತ್ತು ನಿವೇಶನಗಳ ಮಾಲೀಕರು ಎಲ್ಲ ನಾವು ಟ್ಯಾಕ್ಸ್ ಅನ್ನು ಸಮಯಕ್ಕೆ ಸರಿಯಾಗಿ ಕಟ್ತಾ ಇದ್ದೇವೆ. ನಾವು ಅದನ್ನು ಇನ್ನೂ ಚುರುಕುಗೊಳಿಸಬೇಕಾದ್ರೆ ನಮಗೊಂದು ಕೆಲವೊಂದು ಸವಲತ್ತುಗಳನ್ನು ಹೇಳ್ತಾ ಇದ್ದೀವಿ ಸರ್ ಈ ಸ್ವಚ್ಛತೆ ಬಗ್ಗೆ. ಅದನ್ನು ಕೊಟ್ಟರೆ ನಾವು ಇನ್ನೂ ಸಹಿತ ಉತ್ತೇಜನ ಮಾಡಿ ಎಲ್ಲರೂ ಟ್ಯಾಕ್ಸ್ ಕಟ್ಟೋದಾರೆ ನಾವು ಎನ್ಕರೇಜ್ಮೆಂಟ್ ಮಾಡ್ತೀವಿ. ನಮ್ಮ ಮೀಟಿಂಗ್ಗಳಲ್ಲಿ ಸಹಿತ ನಾವು ಹೇಳ್ತೀವಿ. ಅದಕ್ಕೆ ಪೂರಕವಾಗಿ ಈ ನೋಡಿ ಗ್ರಾಮ ಸಭೆ ಇವತ್ತು ಬಹಳ ಸಂತೋಷ ಆಯ್ತು ಸರ್. ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ಸ್ ಅನ್ನು ಕೊಡ್ತಾ ಇದ್ದೇವೆ. ಇದನ್ನ ವ್ಯವಸ್ಥಿತವಾಗಿ ಮಾಧ್ಯಮ ಮಿತ್ರರಿದ್ದಾರೆ, ಒಂದು ನೀವು ಹೆಡ್ಲೈನ್ ಅಲ್ಲಿ ಹಾಕ್ಬೇಕು. ನಾವು ನೋಡಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಲೋಕಲ್ ಬಹಳ ಸಂತೋಷ. ನಮ್ಮ ದೊಡ್ಡ ಪ್ರತಿನಿಧಿಗಳು ಸಹಿತ ಬಂದ್ರೆ ಬಹಳ ಸಂತೋಷ ಆಗುತ್ತೆ. ಇದರಲ್ಲಿ ಹಿರಿಯರು ಸ್ವಲ್ಪ ಅಸಮಾಧಾನವನ್ನು ತೋರಿಸಿದ್ರು ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಹೆಡ್ಲೈನ್ ಅಲ್ಲಿ ಹಾಕಿ. ಯಾಕೆಂತ ನಮ್ಮ ಪ್ರತಿನಿಧಿಗಳನ್ನ ನೋಡ್ಬೇಕಂತ ಒಂದು ಆಸೆ ಇರುತ್ತೆ, ಇದನ್ನ ಹೇಳ್ಕೊಳ್ಳಿಕ್ಕೆ. ನಾವು ಇದನ್ನು ವಿನಂತಿ ಅಂತ ಹೇಳಿ ಹಾಕಿ, ಬೇರೆ ಏನಿಲ್ಲ. ಪ್ರತಿನಿಧಿಗಳು ಯಾರಾದ್ರಿಂದ ಅದನ್ನು ಚೂರು ಅದನ್ನು ಸೇರಿಸಿ. ಅದರ ಜೊತೆಗೆ ಸರ್ ನಮ್ಮ ಲೇಔಟ್ ಅಲ್ಲಿ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ. ಮತ್ತೆ ನೋಡಿ ಕಾರ್ಯಕ್ರಮಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹಳ ನಿಷ್ಠಾವಂತರಿದ್ದಾರೆ, ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ. ಅದಕ್ಕೆ ನೀವೆಲ್ಲರೂ ಸಹಕರಿಸಿದ್ದಾರೆ. ನಿಮ್ಮ ಮಾರ್ಗದರ್ಶನ ಇಟ್ ಇಸ್ ವೆರಿ ಗುಡ್. ಅದ್ರ ಜೊತೆಗೆ ನೋಡಿ ನಮ್ಮ ಅಕ್ಕಲ್ಲಿ ಕಸ ಹಾಕಲಿಕ್ಕೆ ಬರ್ತಾ ಇದಾರಲ್ಲ ಅದನ್ನು ಗಾಡಿಯವರು ಎಲ್ರಿಗೂ ಬಹಳ ತಿಳುವಳಿಕೆ ಕೊಡ್ತಾರೆ ಮನೆಗೆ. ಅದ್ರಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಈಗ ಆಲ್ಟರ್ನೇಟಿವ್ ಡೇಸ್ ಬರ್ತಾರೆ. ಇವತ್ತು ಕಾರ್ಯಕ್ರಮ ಆಯ್ತು, ಪಾಪ ಅವ್ರಿಗೆ ಎಂಗೇಜ್ ಆಗ್ತಾರೆ, ಇವತ್ತು ಹೋಗ್ಲಿಕ್ಕೆ ಆಗಲ್ಲ, ಮತ್ತೆ ನಾಳೆ ಬರ್ಲಿಕ್ಕೆ ಆಗಲ್ಲ, ಹಾಗಾಗಿ ಗ್ಯಾಪ್ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ವಿನಂತಿ ಅಂದ್ರೆ ನಮ್ಮ ಟ್ಯಾಕ್ಸ್ ಅಮೌಂಟ್ ಬರ್ತಾ ಇದೆ ಜಿಗಡಕ್ಕೆ ಮತ್ತೆ ನಮ್ಮ ಲೇಔಟ್ಗೆ ಒಂದು ಸಪರೇಟ್ ಆಗಿ ಒಂದು ಇಂಡಿವಿಜುವಲ್ ವೆಹಿಕಲ್ ಅನ್ನು ಒಂದು ಒದಗಿಸ್ಕೊಡ್ಬೇಕಂತೇಳಿ ಒಂದು ಮನವಿ ಅದೊಂದಿದೆ. ಅದ್ರ ಜೊತೆಗೆ ಮತ್ತೆ ಸೇಫ್ಟಿ ದೃಷ್ಟಿಯಿಂದ ಈಗ ನಮ್ಮಲ್ಲಿ ಬೀದಿ ದೀಪಗಳು ಸ್ವಲ್ಪ ಬಹಳ ಹಾಳಾಗಿದೆ. ಅಲ್ಲಲ್ಲಿ ನೀವು ಒಂದು ಐಮಾಸ್ಕ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡಿ. ಅದ್ರ ಜೊತೆಗೆ ಮತ್ತೆ ಬ್ಲಾಕ್ ಒನ್ ಇಂದ ಬ್ಲಾಕ್ ರೋಡ್ ಬರುತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ. ಅಲ್ಲಿ ಅಟ್ಲೀಸ್ಟ್ ರಸ್ತೆಗಳೇನಿದೆ ಗುಂಡಿ ಬಿದ್ದಿರ್ತಕ್ಕಂಥದ್ದನ್ನ ರಿಪೇರಿ ಮಾಡೋ ಕೆಲಸ ಮೊನ್ನೆ ಅಧ್ಯಕ್ಷರುಗಳಿಗೆ ಅವ್ರ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಆಗ್ತದೆ. ಅದ್ರ ಬಗ್ಗೆ ಪೀಳಿಗೆವರೆಗೂ ಹೇಳಿದ್ರು ಸರ್, ಅದನ್ನ ಮಾಡಿಕೊಡಿ ಸರ್. ಮತ್ತೆ ಈ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳ್ತಾ ಇದ್ದಾರೆ ಸರ್. ಆಕ್ಚುಲಿ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ನಾವು ಜಗಳದಿಂದ ಬರ್ತಕ್ಕಂಥ ರಸ್ತೆ ಏನಿದೆ ಆಕ್ಚುಲಿ ಬಹಳ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಆಗೋದೇನಿದೆ ಅದೆಲ್ಲ ಬಹಳ ಉತ್ತಮ ಕೆಲಸ ಆಗ್ತಾ ಇದೆ, ಕಂಟ್ರೋಲ್ ಆಗಿದೆ.
ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಮಾಡೋಣ. ಈ ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ತಮ್ಮ ಪರಿಯಲ್ಲಿ ಬರ್ತಕ್ಕಂಥ ಅಂಗಡಿಗಳಲ್ಲಿ ಕಂಪಲ್ಸರಿ ಏನಾದ್ರು ಅದನ್ನ ಇಡುವಾಗ ಏನಾದ್ರು ವ್ಯವಸ್ಥೆ ಮಾಡಬಹುದಾ, ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅನ್ನು ನೀವು ಮಾರಬೇಡಿ, ಕೊಡಬೇಡಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ಲಿಕ್ಕೆ ಆದ್ರೆ ಮಾಡಿ, ನಾವು ಸಹಿತ ಎಲ್ಲರೂ ಸಂಕರಿಸಬೇಕು. ನಾವು ಪ್ಲಾಸ್ಟಿಕ್ ತಗೊಂಡೋಗೋದು ಬೇಡ ಅಂತ. ಯಾರು ತಂದು ಕಸ ಸುರಿತಾರ ಅವ್ರ ಮನೆ ಮುಂದೆ ತಗೊಂಡೋಗೊಂದು ಗಾಡಿ ಸುರಿಸಿ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಅದನ್ನ ಮಾಡ್ಬೇಕು. ಈಗ ನಾವು 500 ರೂಪಾಯಿ ಆಗ್ತಾ ಇದೀವಿ ಸರ್, 500 ರೂಪಾಯಿ ಇವಾಗ ಚಾರ್ಜ್ ಮಾಡ್ತಾ ಇದೀವಿ. ಟೈಮಿಂಗ್ಸ್ ನೋಡ್ಕೊಳ್ತಾ ಇದಾರೆ. 11 ಗಂಟೆ ತನಕ ಹುಡುಗಿರ್ತಾರೆ. ರಾತ್ರಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ತಂದು ಕವರ್ಗಳು ಬಿಸಾಕ ಹೋಗ್ತಾರೆ. ಆಗ್ತಿದೆ ಅಲ್ವಾ ಅದು? ನಿಜ ಅಲ್ವಾ ಅದು? ಕೋಳಿ ಮತ್ತೆ ಮಾಂಸದ ಅಂಗಡಿಯವರು ಅಷ್ಟೇ ಸರ್, ರಾತ್ರಿ 12 ಗಂಟೆ ಮೇಲೆ ಕೋಳಿ ಚಲ್ತಾರೆ, ಗೊತ್ತಾಗೋದೇ ಇಲ್ಲ. ಚಿಕನ್ ಮತ್ತೆ ಮಟನ್ ಅಂಗಡಿಗಳವರು ಮತ್ತೆ ಫಿಶ್ ಅಂಗಡಿಗಳವರು ಏನು ಗಾಡಿಗಳಲ್ಲಿ ಹಾಕೊಂಡು ಬಂದು ಕೆರೆ ಹತ್ರ, ನಮ್ಮ ಬಿಲ್ಗುಪ್ಪೆ ಕೆರೆ ಪಕ್ಕದಲ್ಲೆಲ್ಲ ತಂದು ಸುಲ್ಬಿಟ್ಟು ಹೋಗ್ತಾ ಇದಾರೆ. ಸರ್, ಆ ವಿಚಾರಕ್ಕೆ ಬಂದ್ರೆ ನಮ್ಮ ಕಮಿಟಿ ಸುಮಾರು 1 ವರ್ಷದ ಹಿಂದೆ ತೆಗೆದುಕೊಂಡಿರುವಂತ ನಿರ್ಣಯದ ಮೇರೆಗೆ ನಮ್ಮ ಗ್ರಾಮ ಪಂಚಾಯತಿ ಲಿಮಿಟ್ ಅಲ್ಲಿರೋ ಯಾವುದೇ ಚಿಕನ್ ಅಂಗಡಿಯವರು ಎಸಿತಾ ಇಲ್ಲ. ನಮ್ಮ ಲಿಮಿಟ್ ಬಿಟ್ಟು ಹೊರಗಡೆ ಇರೋರು ಎಸಿತಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಮಿನಿಮಮ್ ಫೀಸ್ ತಗೊಂಡು ಅವ್ರು ಅಷ್ಟು ವೇಸ್ಟ್ ಏನ್ ಪ್ರೊಡಕ್ಷನ್ ಆಗ್ತಿದೆ, ಮೀನ್ ಅಂಗಡಿ, ಮಟನ್ ಅಂಗಡಿ ಮತ್ತೆ ಚಿಕನ್ ಅಂಗಡಿಯವರು ಅವರನ್ನು ಏಜೆನ್ಸಿಗೆ ಕೊಡ್ತಿದ್ದಾರೆ. ನೀವು ಹೇಳ್ತಿರೋದು ಎಸಿತಿದ್ದಾರೆ ಸರ್, ಏಜೆನ್ಸಿ ಕೊಡ್ತಾ ಇರೋದು ಅದು ಒಳಗಡೆ ಇರೋ ಅಸೆಂಬ್ಲಿ ಕೊಡ್ತಾ ಇದ್ದಾರೆ ಹೊರತು ಆ ಕುಕ್ಕುಗಳು ಕೊಡ್ತಾ ಇಲ್ಲ ಸರ್. ಎಲ್ಲ ಈಗ ಜಸ್ಟ್ ಒಂದು 10 ಮಿನಿಟ್ಸ್ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ ನಾನು. ಆಯ್ತು ನೋಡಿ, ಅದ ಏಜೆನ್ಸಿ ಜೊತೆ ನಾವು ಮಾತಾಡ್ತೀವಿ, ಎಲ್ಲ ಪೂರ್ತಿ ಕಲೆಕ್ಟ್ ಮಾಡೋ ತರ ಇದು ಮಾಡ್ತೀವಿ. ಒಳಗಡೆ ಇರೋ ಅಸೆಂಬ್ಲಿ ಅದು ವೇಸ್ಟೇಜ್ ಕೊಡ್ತಾ ಇಲ್ಲ, ನಾವು ಅದನ್ನ ಮಾತಾಡ್ತೀವಿ ಸರ್. ಇಲ್ಲ ಇಲ್ಲ, ಅದನ್ನ ಮಾತಾಡ್ತೀವಿ. ಅವ್ರ ಜೊತೆ ಏಜೆನ್ಸಿ ಜೊತೆ ನಾವು ಮಾತಾಡಿ ಕಂಡೀಷನ್ ಮಾಡ್ತೀವಿ, ಪೂರ್ತಿ ತಗೋಬೇಕು ಅನ್ನೋ ತರ. ಅಡ್ರೆಸ್ ಚೇಂಜ್ ಮಾಡಕ್ಕೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಇವತ್ತು ಡೈಲಿ ಸ್ಕೂಲ್ ಹೋಗ್ಬೇಕಂದ್ರೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 200 ರೂಪಾಯಿ 500 ರೂಪಾಯಿ ಕಲೆಕ್ಟ್ ಮಾಡಿರ್ತಾರೆ. ಬಟ್ ಗೊತ್ತಿದ್ದೆ ಮಾಡಿದ್ರೆ ಅದನ್ನ ತಪಾಸಣೆ ತರ್ತಾ ಇದ್ದೀವಿ. ಅವ್ರಿಗೆ ಸಂಬಳ ಕೊಡೋದಿಲ್ಲ ಸರ್ಕಾರ. ಕೊಡೋದು ಕಲಿಸಿದ್ದು ಯಾರು? ಕಲಿಸೋದಾರು ನಾವು ಕಲಿಸೋದು ಕಲಿಸ್ಬೋದಾಗಿತ್ತಲ್ಲ, ನೀವು ಯಾಕೆ ಕಲಿಸಿಲ್ಲ? ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಸರ್, ನಾವ್ ಯಾಕೆ ಕೊಡ್ಬೇಕು, ನಾವ್ ಇನ್ನೊಂದು ಮಾಡ್ಬೇಕು, ಅದು ಅದಲ್ಲ ಸರ್ ಪ್ರಶ್ನೆ. ಇಲ್ಲಿ ಅವರು ಹೇಳ್ತವ್ರೆ ಯಾಕೆ 200 ರೂಪಾಯಿ ತಗೊಂಡ್ರು ಅನ್ನೋ ಪ್ರಶ್ನೆ ಇಲ್ಲಿ ಬರೆಯೋದು. ತಗೊಳ್ಳೋದು ಸರಿ ಹಂಗಾದ್ರೆ ಮತ್ತೆ ನಿಮ್ ಪ್ರಕಾರ ತಗೊಳ್ಳೋದು ಸರಿನಾ? ಹೇಳಿ. 500 ರೂಪಾಯಿ ತಗೊಳ್ತಾರೆ, 200 ರೂಪಾಯಿ ತಗೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ, ಆರೋಪ ಮಾಡ್ತಾರೆ. ಆರೋಪಕ್ಕೆ ಅಮ್ಮ ಏನು ಕೇಳಿ 200 ರೂಪಾಯಿ ತಗೊಳ್ಳೋ ಸರಿ ಹಂಗಾದ್ರೆ ಮತ್ತೆ ಅಲ್ಲ ಸರ್, 200 ರೂಪಾಯಿ ತಗೊಳ್ಳೋ ಸರಿನಾ ಅಂತ ಕೇಳ್ತಾರೆ ನಿಮ್ಗ. ಸರಿನಾ 200 ರೂಪಾಯಿ ತಗೊಳ್ಳೋ ಸರಿನಾ ಹಂಗಾದ್ರೆ? ಅಯ್ಯಮ್ಮ ಯಾರು ಬೋಲ್ ಹಾಕಿದ್ರಲ್ಲ ಅಲ್ಲಿ ಉಚಿತವಾಗಿ ಅಂತ ಏನು ಹೇಳಿದಾರಲ್ಲ, ಉಚಿತವಾಗಿ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಆರೋಪ ಮಾಡ್ತಾ ಇದಾರೆ. ದಯವಿಟ್ಟು ಮೇಡಮ್ ಸಾಹೇಬ್ರು ನಾಗರಿಕತೆಯವರು ಸರ್ ಒಂದ್ ನಿಮಿಷ ಮಾತಾಡಿ, ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. 2 ನಿಮಿಷ ಕಂಪ್ಲೀಟ್ ಮಾಡ್ತೀನಿ ಸರ್. ಸಾಹೇಬ್ರೆ ಒಂದ್ ನಿಮಿಷ. ಆಮೇಲೆ ಯಾರು ಅಧ್ಯಕ್ಷ ಯಾರಿದಾರ 1 ನಿಮಿಷ. ಈಗ ಪಾಪ ಅವರು ಹೆಣ್ಮಕ್ಳು ಆರೋಪ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ನೀವು ಎನ್ಕ್ವೈರಿ ಮಾಡಿಲ್ಲ ಅಂದ್ರೆ ನಾವು ಸಚಿವರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ, ಏನಕ್ಕೆ ಇವ್ರು ತಗೊಂಡ್ರು, ಕಾಸು ತಗೊಂಡ್ರು ಅಂತ ಎನ್ಕ್ವೈರಿ ಮಾಡಿ ಫಸ್ಟ್. ನೀವು ಡೆಲಿವರಿ ಮಾಡಿಸ್ತೀರಿ ಉಚಿತವಾಗಿ ಅಂತ ಈಗ ತಾನೇ ಮೇಡಮ್ ಅವ್ರು ಹೇಳಿದ್ರು. ಆದ್ರೆ ಅವರನ್ನೇ ಒಂದು ಡೆಲಿವರಿ ಮಾಡಿಬಿಟ್ಟು ನಮ್ಮ ತಂಗಿ ಮಗಳನ್ನೇನೆ 4 kg 200 ಗ್ರಾಮ್ ಇದ್ ಮಗುನ ಡೆಲಿವರಿ ಆಗಲ್ಲ ಅಂದ್ಬಿಟ್ಟು ಬರ್ಕೊಟ್ಟಿದ್ರೆ ಇವತ್ತು ದಿವಸ ಒಂದು ಗಂಡು ಮಗು ಉಳಿತಾ ಇತ್ತು. ಅವ್ರೇನ್ ಮಾಡಿದ್ರು, ಇಲ್ಲ ನಾವೇ ಡೆಲಿವರಿ ಮಾಡ್ತೀರಿ ಅಂದ್ಬಿಟ್ಟು ಡೆಲಿವರಿ ಮಾಡ್ಬಿಟ್ಟು ಲಾಸ್ಟ್ ಆ ಮಗುನ ಇದು ಗಲೀಜ್ ಕುಡ್ದ್ಬಿಟ್ಟೈತೆ, ನೀವು ಎಲೆಕ್ಟ್ರಾನಿಕ್ ಸಿಟಿ ಹಾಸ್ಪಿಟಲ್ ಕರ್ಕೊಂಡೋಗ್ರಿ, ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿ ಬದುಕ್ತಾರೆ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡೋಗಿ 1,20,000 ರೂಪಾಯಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಲಾಸ್ಟ್ ಮಗು ಅಲ್ಲೇ ಸತ್ತೋಯ್ತು. ಮಗು ಸತ್ತೋದ್ಮೇಲೆ ನಾನು ಅದನ್ನ ಮಗುನ ಎತ್ಕೊಂಡು ಹಾಸ್ಪಿಟಲ್ ಹತ್ರ ಟೈಟ್ ಮಾಡ್ಬೇಕು ಅಂದ್ಬಿಟ್ಟು ಆ ಮಗುನ ಎತ್ಕೊಂಡ್ ಬಂದು ನಾನು ಹಾಸ್ಪಿಟಲ್ ಹತ್ರ ಎತ್ಕೊಂಡ್ ಬಂದ್ಮೇಲೆ ಅವ್ರ ತಂದೆ ತಾಯಿ ಎಲ್ಲರೂ ಅಲ್ಲಿ ಬಂದು ಓಡಾಡ್ಕೊಂಡಿದ್ದಾಗ ಆಮೇಲೆ ಪೊಲೀಸ್ ಅವ್ರನ್ನ ಕರೆಸಿ, ಇಲ್ಲ ಸರ್ ಏನೋ ಇದಾಗೈತೆ, ಅವ್ರ ಜಾಬ್ ಹೋಗ್ತಾರೆ ಅಂದ್ಬಿಟ್ಟು ಅವ್ರನ್ನ ನಾನು ವಾಪಸ್ ಕಳಿಸಿ ಮಗುನ ಎತ್ಕೊಂಡೋಗಿ ನಾವು ಮಣ್ಣು ಮಾಡಿದ್ರಿ. ಇದಕ್ಕ ಯಾಕೆ ಹಿಂಗ್ ಮಾಡ್ತೀರ ನೀವು? ಆದ್ರೆ ಮಾಡ್ರಿ, ಇಲ್ಲಾಂದ್ರೆ ಯಾಕೆ ಸುಮ್ಮನೆ ಪಾಪ ಹೆಣ್ಮಕ್ಳನ್ನ ಮಕ್ಕಳು ಸಾಯಿಸ್ತಾರೆ ನೀವು ಗೌರ್ಮೆಂಟ್ ಆಫೀಸರ್ ಡಾಕ್ಟರ್ ದೇವರುಗಳಿದ್ದಂಗೆ. ಆದ್ರೆ ದೇವರುಗಳನ್ನ ಮಕ್ಕಳು ಸಾಯಿಸ್ಬಿಟ್ರೆ ನೀವು ಅದಕ್ಕೆ ಏನು ಒಂದು ಬೆಲೆನೇ ಇಲ್ಲ.
ಇದು ಬೇಕಂದ್ರೆ ಇವಾಗ ಅವ್ರ ತಂದೆ ತಾಯಿನ ಕರೆಸ್ತೀನಿ, ಇಲ್ಲೇ ಇದ್ದಾರೆ ನಮ್ ಜಿಗುಲ್ದವ್ರೇನೆ ರಚನೆ ಅಂದ್ಬಿಟ್ಟು ಆ ಮಗುನ ಸಾಯಿಸ ಸತ್ತಾಯ್ತು ಗಂಡು ಮಗು. ಅದಕ್ಕೆ ನೀವು ಹೆಂಗೆ ಏನಾಯ್ತು ಅಂತ ನಮ್ಗೆ ಇದೇ ಹೇಳ್ಬೇಕು. ಈಗ ಸೈನ್ ಮಾಡಿಸ್ಕೋಬೇಕು. ಅವರು ಡಾಕ್ಟ್ರೇ ಆಗ್ಬೇಕು ಅಂತಿಲ್ಲ, ಸ್ಕೂಲ್ ಪ್ರಿನ್ಸಿಪಲ್ ಕೂಡ ಅಥವಾ ನಮ್ಮ ಆಫೀಸ್ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಯಾರು ದಯಮಾಡಿ ತಿಳ್ಕೊಂಡು ಉಚಿತವಾಗಿ ಹಾಕಿದ್ದಾರೆ ಬೋರ್ಡು, ಉಚಿತ ಮಾಡ್ತಾರೆ ಅನ್ನೋದು ಅದು ಸರ್ವೇ ಸಾಮಾನ್ಯ. ದಯಮಾಡಿ ತಮ್ಮ ನಮ್ಮ ಇಲಾಖೆಲಾದ್ರೆ VA ಅಥವಾ ನಮ್ಮ ಗ್ರಾಮ ಸಹಾಯಕರ ಹತ್ರ ಅದನ್ನ ಒಂದು ಇನ್ಶಿಯಲ್ ಮಾಡಿಸ್ಕೊಂಡು ಕೊಟ್ರೆ ನಾನೇ ಸೈನ್ ಮಾಡ್ಕೊಡ್ತೀನಿ. ಅಥವಾ ತಾವು ಯಾವುದೇ ಗ್ರೀನ್ ಪೆನ್ ಸೈನ್ ಮಾಡುವಂತಹ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗ್ರೀನ್ ಪೆನ್ ಅಲ್ಲಿ ಸೈನ್ ಮಾಡುವಂತಹ ಅಧಿಕಾರಿಗಳ ಹತ್ರ ನಾವು ಸೈನ್ ಮಾಡಿಸ್ಕೋಬಹುದು. ಅಧ್ಯಕ್ಷರು ಕೂಡ ಇಲ್ಲಿ ಮಾಡಬಹುದು, ಅವ್ರ ಹತ್ರ ಮಾಡಿಸ್ಕೋಬಹುದು. ನೆಕ್ಸ್ಟ್ ಇನ್ನು ಜನವರಿಗೆ ಬರ್ಬೋದು. ಅದು ತಾಲೂಕು ಹೆಡ್ ಕ್ವಾರ್ಟರ್ ಇಂದ ನಿಮ್ಗೆ ಯಾರ್ಯಾರ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಕೀಮ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕಳಿಸ್ಕೊಡ್ತಾರೆ. ಅದನ್ನ ನಾವು ನಿಮ್ಗೆ ತಿಳಿಸ್ತೀವಿ. ನೆಕ್ಸ್ಟ್ ಹತ್ತಿ ಬೆಲೆ ಪಶು ಆಸ್ಪತ್ರೆ ಬಂದು ನೀವು ಕೇಳ್ಬೋದು. ನಂತರ ನಿಮ್ಗೆ ಈಗ ಬೀದಿ ನಾಯಿಗಳನ್ನ ಒಂದು ನಿಯಂತ್ರಣಕ್ಕೋಸ್ಕರ ಈಗೆಲ್ಲ ಅವುಗಳಿಗೆ ಆಪರೇಷನ್ ಮಾಡೋಕೆ ಅಂತ ಈಗ ಚಂದಾಪುರ, ಸರ್ಜಾಪುರ ಆ ಕಡೆಯಿಂದ ಬರ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಆಗಿದ್ಯಾ? ನಂತರ ಇದಾಗಿದೆ ಅಂದ್ರೆ ಯಾವ್ದಾದ್ರು ಕುರಿ ಅಥವಾ ಮೇಕೆ ಸೀರಿಯಸ್ ಆಗಿದೆ ಆದ್ರೆ ನಿಮ್ಮ ರಾಸುಗಳಿಗೆ ಆಂಬುಲೆನ್ಸ್ 1962 ಕಾಲ್ ಮಾಡಿದ್ರೆ ನಿಮ್ಗೆ 9 ಗಂಟೆಯಿಂದ 5 ಗಂಟೆ ಒಳಗಡೆ ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಅವರು ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಕೊಡ್ತಾರೆ ಜೀಪ್ ಅಲ್ಲಿ. ಅದನ್ನ ಒಂದು ಎಂಟ್ರಿ ಮಾಡ್ಕೊಳ್ಳಿ, 1962 ನಂಬರ್. ಅದಕ್ಕೆ ಕಾಲ್ ಮಾಡಿದ್ರೆ ಅದಕ್ಕೆ ಫ್ರೀ ಕಾಲ್. ಅದು ನಿಮ್ಗೆ ಅಲ್ಲಿ ಎಂಟ್ರಿ ಆಗಿ ಅಲ್ಲಿಂದ ನಿಮ್ಗೆ ಆಂಬುಲೆನ್ಸ್ ಬಂದು ಉಚಿತವಾಗಿ ನಿಮ್ಗೆ ಕೊಡ್ತಾರೆ. ಮತ್ತೆ ರೇಬಿಸ್ ಅಲ್ಲಿ ಉಚಿತವಾಗಿ ಎಲ್ಲಾ ನಾಯಿಗಳಿಗೂ ರೇಬಿಸ್ ಇಂಜೆಕ್ಷನ್ಗಳನ್ನ ಹಾಕ್ತಾ ಇದೀವಿ. ಹಾಕ್ಸ್ಕೋಬಹುದು. ನಿಮ್ಮಲ್ಲಿರೋ ನಾಯಿಗಳಿಗೆ ಯಾವುದೇ ಸಾಕಿರೋ ನಾಯಿ ಆಗ್ಲಿ ಬೀದಿ ನಾಯಿ ಆಗ್ಲಿ ಉಚಿತವಾಗಿ ರೇಬಿಸ್ ಇಂಜೆಕ್ಷನ್ ನ ಹಾಕ್ಸ್ಕೊಳ್ಬಹುದು. ಬೇರೆ ಮುಂದೆ ವರ್ಷದಲ್ಲೆಲ್ಲ ಹಾಕಿದ್ದಾರೆ, ಈ ವರ್ಷ ಇದು ಮಾಡಿಲ್ಲ. IPR ಮತ್ತೆ ET ಅದು ಹಾಕಿಲ್ವಾ? ಮತ್ತೆ ಇದು ಜಂತುಳು ವ್ಯವಸ್ಥೆ ಅದು ಸಪ್ಲೈ ಇದಾಗ್ತಾ ಇಲ್ಲ ಮೇಡಮ್. ಬಂದ ನಂತರ ಅವನ್ನೆಲ್ಲರಿಗೂ ಅದೇ ಇವಾಗ ಇದ್ರ ಮೇಲೆ ಬರ್ಕ್ ಮುಂಚೆನೆ ಹಾಕ್ಬೇಕಾಗಿದೆ. ಹಾಕ್ಬೇಕು. ಅದು ತಿಂದ ನಂತರ ಅದೇ ನೆಕ್ಸ್ಟ್ ಇನ್ನು PPR ಕೂಡ ಬರುತ್ತೆ. ನಿಮ್ಗೆಲ್ಲ ಹಾಕ್ಸ್ಕೊಳ್ಳಿ. ಬೇಸಿಗೆ ಬಂದ್ರೆ ಏನ್ ಪ್ರಯೋಜನ ಆಗುತ್ತೆ ಮೇಡಮ್? ಇವಾಗ ನಮ್ದು 2 ಕುರಿ ಸತ್ಯ ಹೋಯ್ತು ಮೇಡಮ್. ಅದು ಸ್ವಲ್ಪ ಅದ್ರದ್ದೆಲ್ಲ ನೀವು ಮಾಡಿಸ್ಕೊಂಡು ಎಕ್ಸ್ಪ್ರೇಷನ್ ಅಲ್ಲಿ ಹೌದಾ? ಸರಿ, ಹೇಳ್ತೀವಿ. ಅಲ್ಲಿ ತಾಲೂಕು ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಹೌದು, ಅದು ಲಸಿಕೆ ಬಂದ ನಂತರ ನಿಮ್ಗೆ ಅವನ್ ಕೊಡ್ಲೇಬೇಕಾಗುತ್ತೆ. ಬರ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಅಲ್ವಾ? ಹೌದು ಇದೆ, ಹೌದು ಸೌಕರ್ಯ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಕಂಪಲ್ಸರಿನೇ. ಅದು ಲಸಿಕೆ ಬಂದ ನಂತರ ನಿಮ್ ಖಂಡಿತವಾಗಿ ಇಲ್ಲ, ಇನ್ನು ಈ ಲಸಿಕೆ ಬಂದಿಲ್ಲ. ಹಾಕೊಡ್ತೀವಿ ಬಂದ ತಕ್ಷಣ ಒಟ್ಟಿಗೆ ಬರ್ಬೋದು, ಒಟ್ಟಿಗೆ ಹಾಕ್ಸ್ಕೊಡ್ತೀವಿ. ಮೇಲಿಂದ ಬರ್ಬೇಕಲ್ಲ, ಲಸಿಕೆ ಬರ್ಬೇಕಲ್ಲ. ಹೌಸಿಂಗ್ ಬೋರ್ಡ್ ಅಲ್ಲಿ ಮೇ ಬಿ ಬ್ಲಾಕ್ 1 ಇಂದ ಬ್ಲಾಕ್ 5 ತನಕ 600 ಚಿಲ್ಲರೆ ಮನೆಗಳಿದೆ. ಮನೆಗಳ ಮುಂದೆ ನಾನು ದಯವಿಟ್ಟು ನನ್ನ ತಪ್ಪು ತಿಳ್ಕೊಂಬೇಡಿ ಹೇಳ್ತೀನಿ ಅಂತ ಪ್ರತಿಯೊಬ್ರು ಎಲ್ಲರೂ ಬಾಡಿಗೆ ಕೊಟ್ಟಿರೋರು ಇದ್ರೆ ಒಂದು 100 ಮನೆ ಇರ್ಬೋದು. ಇನ್ನೆಲ್ಲ ಸ್ವಂತ ಮನೆಗಳೇ. 20,000 ರೂಪಾಯಿ ಖರ್ಚು ಸರ್. ಈಗ 4 ಮನೆ ಈಗ ಈ ನಡುವೆ ಟೆಸ್ಟ್ ಆಗಿದೆ, ಕಳ್ತನ ಆಗಿರೋದು 4 ಮನೆ ಆಗಿದೆ ಲಾಸ್ಟ್ 3 months ಅಲ್ಲಿ. 4 ಮನೆ ಈ 2 ತಿಂಗಳಲ್ಲಿ 4 ಮನೆ ಒಟ್ಟೊಟ್ಟಿಗೆ ಆಗ್ತಾ ಇದೆ, ಪಕ್ಕದ ಮನೆಗಳು. ಅದರಿಂದ 1-2 ಕ್ಯಾಮ್ರಾ ಮನೆ ಮುಂದೆ ಹಾಕೊಂಡ್ರೆ ಯಾಕಷ್ಟು ಬರಲ್ಲ ಸರ್, ಯಾರು ಹತ್ರ ಸುಳಿಯಲ್ಲ. ಅದಕ್ಕೋಸ್ಕರ ನಾನು ವಿಲೇಜ್ ವಿಚಾರದಲ್ಲೂ ಅದಕ್ಕೋಸ್ಕರ ಹಾಕ್ಸ್ತಾ ಮೂವ್ಮೆಂಟ್ಸ್ ಆದ್ರೂ ಗೊತ್ತಾಗ್ಲಿ ಅಂತ 7-8 ಏನು ಸ್ಪಾಟ್ಸ್, ಮೈನ್ ಸ್ಪಾಟ್ಸ್ ಇದೆ. ನಮ್ ವಿಲೇಜ್ ಎಂಟ್ರಿ ಆಗ್ಬೇಕು, ನಮ್ ಹೌಸಿಂಗ್ ಬೋರ್ಡ್ ಎಂಟ್ರಿ ಆಗ್ಬೇಕು ಅಂದ್ರೆ
ನಾನು ಏನು ನಮ್ಮ AW ಅವರು ಅಂಬರೀಶ್ ಅವ್ರ ಹತ್ರ ಎಲ್ಲ ಮಾತಾಡಿದೀನಿ, ಇದ್ರ ವಿಚಾರ ಎಲ್ಲರೂ ಮಾಡ್ಬೇಕು ಅಂತ ಹೇಳಿ. ಲಾ ಕ್ಲಾಸಿಕ್ ಇಂದ ಬರುವಂತ ರೋಡ್ ಏನ್ ಮೇನ್ ರೋಡ್ ಇದೆ, ಅಸಿಬೆಲಿಂದ ಬರುವಂತ ಮೇನ್ ರೋಡ್ ಇದೆ, ಮತ್ತೆ ಅರೇನೂರಿಂದ ಒಂದು ಕಾಲ್ ದಾರಿ ಇದೆ. ಆ ದಾರಿ ಹತ್ರ ಒಂದತ್ರ ಆದಿಗೊಂಡಹಳ್ಳಿ, ಈ ತರ ಸೊಳ್ಳೆಪುರ, ಈ ತರ ಪಾಯಿಂಟ್ ಗಳಿದೆ. ಗುಡ್ಡೇಟಿಯಿಂದ 3 ರೋಡ್ ಇದೆ, ಎಡನಹಳ್ಳಿಯಿಂದ 3 ರೋಡ್ ಇದೆ. ಈ ರೋಡ್ಗಳ ಹತ್ರ ಮಾತ್ರ ಕ್ಯಾಮ್ರಾ ಹಾಕಿದ್ರೆ ಎಂಟ್ರೆನ್ಸ್ ಆಗೋದಕ್ಕೆ ಒಂದು ದಾರಿ ಬಿಟ್ಟರೆ ಯಾವ್ದು ದಾರಿಗಳು ಇಲ್ವಲ್ಲ, ಮೂವ್ಮೆಂಟ್ಸ್ ಗೊತ್ತಾಗುತ್ತೆ, ಯಾರು ಒಳಗೆ ಬಂದಿದ್ದಾರೆ, ಯಾರು ಒಳಗೆ ಆಚೆ ಹೋಗಿದ್ದಾರೆ ಅಂತ. ಹೌದು, ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ಅಂತ. ಅದಕ್ಕೆ ನನ್ನ ಕಡೆಯಿಂದ ನಿಮ್ ಕಡೆಯಿಂದ ಎಲ್ಲ ಮತ್ತೆ ಇನ್ನೊಂದು ಕೇಸ್ ಮೇಲೆ ಮಾತಾಡೋಣ. ಹೆಚ್ಚು ಕಡಿಮೆ ಒಂದು 25 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಇಷ್ಟು ಕ್ಯಾಮ್ರಾಗಳು ಮಾಡ್ಬೇಕಂದ್ರೆ. ನಾನು ನಮ್ಗೇನೇನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆ ಪ್ರಾಜೆಕ್ಟ್ ಮಾಡ್ತಾ ಇರೋಂತ ಜೊತೆ ಚರ್ಚೆ ಮಾಡ್ಬಿಟ್ಟು ಎಲ್ಲಾ ಕಡೆನೂ ತಗೊಂಡೋಗಿ ತೋರ್ಸ್ಕೊಂಡ್ ಬಂದಿದ್ದು ಎಷ್ಟಾಗುತ್ತೆ ಅಂತ ಹೇಳಿ. ಇದಕ್ಕೊಂದು 20-25 ಲಕ್ಷ ಆಗುತ್ತೆ. ಒಂದು ಸೈಟ್ ಏನೋ EWS ಸೈಟ್ ಅವ್ರು ಮಾರ್ಕೊಟ್ರೆ ಹೌಸಿಂಗ್ ಬೋರ್ಡ್ ದುಡ್ಡು. ನಾನು ಶಿವಶಂಕರ್ ರೆಡ್ಡಿ ಅವ್ರ ಇಬ್ರು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ವಿ, ಕಂಟಿನ್ಯೂ ಆಗಿ ಮಾತಾಡ್ಬೇಕು, ಇದ್ರ ವಿಚಾರ ಮಾತಾಡೋಣ ಅಂತ ಹೇಳಿ. ಶಿವಶಂಕರ್ ರೆಡ್ಡಿ ಅವರು ಅಂಬರೀಶ್ ಅವ್ರ ಜೊತೆ ಲಾಸ್ಟ್ 3 months ಇಂದ ಕ್ಯಾಮ್ರಾ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ನಾವು ಕರ್ಸ್ಕೊಂಡು ಮಾತಾಡ್ತೀವಿ. ಈಗ ಒಂದು ಮೀಟಿಂಗ್ ಸಪರೇಟ್ ಆಗಿ ಇಟ್ಕೊಳ್ಳೋಣ. ಈಗ ನನ್ನ ಕಡೆಯಿಂದ ಏನು ಅಂದ್ರೆ, ಇಲ್ಲಿ ನಮ್ಮ ಪಂಚಾಯತಿ ದಿರ್ಗುಪ್ಪೆ ಪಂಚಾಯತಿ ಅವ್ರಿಗೆ ಒಂದು ರಿಕ್ವೆಸ್ಟ್, ಕ್ಯಾಮ್ರಾ ಇಷ್ಟೆಲ್ಲ ನಾವು ಊರಲ್ಲಿ ಹಾಕೊಂಡ್ವಿ. ನಾನು ಇನ್ನೊಂದು ರಿಕ್ವೆಸ್ಟ್ ಕೇಳ್ತೇನೆ, ಸಾಯಿ ಲೇಔಟ್ ಮತ್ತೆ ಜನಾರ್ದನ್ ಲೇಔಟ್ ಮುಂದೆ ಅದೊಂದು ಅರ್ಧ ಕಿಲೋಮೀಟರ್ಗೆ ಕ್ಯಾಮ್ರಾಗಳು ಮಾಡಿದ್ರೆ ಇನ್ನೊಂದು 2 ಲಕ್ಷ ರೂಪಾಯಿ ಆಗುತ್ತೆ. ಈ ಬರೋ ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಸೇರಿಸಿ ಎಕ್ಸ್ಟ್ರಾ ಇದೊಂದು ದುಡ್ಡು ಅಂದ್ರೆ ಯಾವ್ದೇ ಮೆಂಬರ್ಸ್ ಸೇರಿಸಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೆಂಬರ್ಗೆ 4 ಲಕ್ಷ 5 ಲಕ್ಷ ವರ್ಕ್ ಕೊಡ್ತಾರೆ. ನಾವು ಊರಲ್ಲಿ ಕೆಲಸ ಮಾಡ್ಕೊಳ್ಳೋಕೆ ಸಾಲಲ್ಲ. ಇನ್ನೊಂದು ಎಕ್ಸ್ಟ್ರಾ ವರ್ಕ್ ಆಗಿ ತಗೊಂಡು ಅಲ್ಲಿ ಅಟ್ಲೀಸ್ಟ್ ಸ್ಕೂಲ್ ಹತ್ರ ಕಸ ಆಗದೆ ಇರೋದಕ್ಕೆ ಕ್ಯಾಮ್ರಾಗಳು ಫಿಕ್ಸ್ ಮಾಡ್ಕೊಡ್ಲಿ. ಅಟ್ಲೀಸ್ಟ್ ಅರ್ಧ ಕಿಲೋಮೀಟರ್ ಅಲ್ಲಿ ಹಾಕೊಂಡ್ಬಿಟ್ರೆ ಮತ್ತೆ ಕಸ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಂಜಪ್ಪನವರು ಮತ್ತೆ ಹೌಸಿಂಗ್ ಬೋರ್ಡ್ ಅವರೆಲ್ಲ ಸೇರಿ ಇವತ್ತು ಕೊಟ್ಟಿರುವಂತ ಲೆಟರ್ಗೆ ದಯವಿಟ್ಟು ಇದಕ್ಕೆ ಮುಂಚೆ 2 ಸತಿ ಕೊಟ್ಟಿದೀವಿ, ಗಾಡಿ ಹಾಕೊಡಿ ಅಂತ ಹೇಳಿ. ಗಾಡಿ ಹಾಕೊಟ್ಟಿಲ್ಲ. ದಯವಿಟ್ಟು ಈ ಸತಿ ನಮ್ ಕಡೆಯಿಂದ ರಿಕ್ವೆಸ್ಟ್, 5 ಬ್ಲಾಕ್ ಗಳಲ್ಲಿ 6,000 ಚಿಲ್ಲರೆ ಸೈಟ್ಗಳಿದೆ. ನಮ್ ವಿಲೇಜ್ ಆಗಿರ್ಬೋದು, ಬೇಮಾಡಿ ಲೇಔಟ್ ಗಳಿಂದ ಆಗಿರ್ಬೋದು, ಲಾಸ್ಟ್ ಟುಗೆದರ್ ನಿಮ್ಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ. ನಮ್ಗೋಸ್ಕರ ಈ ಸರ್ತಿ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಡಿ ದಯವಿಟ್ಟು. ಗಾಡಿ ನನ್ ರಿಕ್ವೆಸ್ಟ್. ನಾನು ಬಂದಾಗಿಂದ ಈ ಊರಿಗೋಸ್ಕರ ಆ ತರದ್ದು ಏನು ಕೇಳಲಿಲ್ಲ. ಇವಾಗ ಕೇಳ್ಕೊಳ್ತೇನೆ, ನಮ್ ಕೈಯಲ್ಲಿ ನೀವು ಏನು ಪಂಚಾಯತಿಯಿಂದ ಮಾಡ್ಕೊಡ್ದೇ ಇರುವಂತ ಕೆಲಸಗಳು ಹೆಚ್ಚು ಕಡಿಮೆ ನಾವೇ ಮಾಡ್ಕೊಳ್ತಾ ಇದೀವಿ. ನಾನು ಸಣ್ಣ ಬಣ್ಣದ ಬಿಲ್ಗಳು ನಿಮ್ಮ ಹತ್ರ ಕಳಿಸೋದು ಇಲ್ಲ, ನಾವೇ ಮಾಡಿ ಯಾರಾದ್ರು ಒಂದು ನಂಜಪ್ಪನವರಲ್ಲೆಲ್ಲ ಒಂದು ಗುಡಿ ಬಿದ್ದಿದೆ, ಅದಕ್ಕೆ ಏನಾದ್ರು ಹಾಕೊಡಿ. ನಾನು ನಿಮ್ಮ ಹತ್ರ ಬಿಲ್ಗೆ ಬರಲ್ಲ, ನಾನು ಹಾಕ್ಸ್ಕೊಡ್ತಾ ಇದೀನಿ. ನಾವು JCB ಇಂದ ಯಾರೋ ಹುಡುಗರಿದ್ದೀವಿ, ಎಲ್ಲರೂ ಮಾಡ್ಕೊಳ್ತಾ ಇದೀವಿ. ಮತ್ತೆ ನಮ್ದು ಒಂದು ಸಂಘಟನೆ ಇದೆ ಊರಲ್ಲಿ, ಆ ಸಂಘಟನೆಯಿಂದ ನಮ್ಮ ಆದಷ್ಟು ನಾವು ಕೆಲಸಗಳು ಮಾಡ್ಕೊಳ್ತಾ ಇದೀವಿ ಊರಲ್ಲಿ. ಅದೇ ತರ ದಯವಿಟ್ಟು ನೀವು ನಮ್ಗೆ ಗಾಡಿ ಒಂದು ವ್ಯವಸ್ಥೆ ಈ ಸರ್ತಿ ಮಾಡ್ಕೊಟ್ಬಿಡಿ. ಆಕ್ಷನ್ ಪ್ಲಾನ್ ಅಲ್ಲಿ ಬರೋ ಏಪ್ರಿಲ್ ಮೇ ಒಳಗೆ ಗಾಡಿ ಒಂದು ಪೂಜೆ ಮಾಡೋಣ ಊರಲ್ಲಿ. ಒಂದ್ಸಲ ಮೊದಲು ಕೊಡ್ಸಿರೋದು. ಈಗ ಇನ್ನೊಂದು ಗಾಡಿ ಮಾತಾಡಿದಾರೆ, ಬಟ್ ಏನು ಅಂದ್ರೆ ನಮ್ಮ ಬಿಲ್ಗುಪ್ಪೆ ಪಂಚಾಯತ್ ತುಂಬಾ ದೊಡ್ಡದಾಗಿರೋದ್ರಿಂದ ಈಗ ಪ್ರೆಸೆಂಟ್ ಆಗಿ 5 ಗಾಡಿ ಇದ್ರೆ ಕರೆಕ್ಟ್ ಆಗಿ ವ್ಯವಸ್ಥೆ ಆಗುತ್ತೆ. ಒಂದ್ ದಿವಸ ಬರೋದಕ್ಕೆ. ನಾನ್ ಕೇಳ್ಕೊಳ್ಳೋದು ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಡೈಲಿ ನಮ್ಮೂರಲ್ಲಿ ಗಾಡಿ ಓಡಾಡ್ಬೇಕು, ಮತ್ತೆ ಅಟ್ಲೀಸ್ಟ್ ಹೌಸಿಂಗ್ ಬೋರ್ಡ್ ಅಲ್ಲಿ ಓಡಾಡ್ಬೇಕು ಅಂತ ಹೇಳ್ಬಿಟ್ಟು ಡೈಲಿಗೋಸ್ಕರ ಒಂದು ಗಾಡಿ ಕೊಡಿ ನಮ್ಗೆ. ಒಂದು ಗಾಡಿ, ಒಂದು ಡ್ರೈವರ್ ಕೊಡಿ. ಹಂಗೂ ಇನ್ನೊಂದು ಏನೋ ಕಸ ತೆಗೆದು ಹಾಕೊಳ್ಳೋದಕ್ಕೊಂದು ಹುಡುಗನ ವ್ಯವಸ್ಥೆ ಮಾಡ್ಕೊಡಿ. ಟ್ಯಾಕ್ಸ್ ನ ನಮ್ ಕಡೆ ಆದಷ್ಟು 99% ಟ್ಯಾಕ್ಸ್ ಕ್ಲಿಯರ್ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಜಿಗಳು ಮುಖ್ಯ ರಸ್ತೆಯಿಂದ ಮುನೇಶ್ವರ ದೇವಾಲಯದ ಮುಂದೆ ಇರುವ ಇಂಡು ಬೆಲೆವರೆಗೂ ಬಂಡಿ ದಾರಿ ಇದ್ದು NVT ಬಡಾವಣೆ ದಾರಿಯನ್ನ ಬೆಟ್ಟದಂತೆ ಮುಚ್ಚಿ ಕಾಂಪೌಂಡ್ ನಿರ್ಮಿಸಿರ್ತಾರೆ. ಆದ್ರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಸರಿ ರೆವಿನ್ಯೂ ಮಾಡಿ ಬರುತ್ತೆ, ನಾವು ಕಳ್ಸಿಕೊಡ್ತೀವಿ ಸರ್. ಇದು ಮಾಡ್ತೀವಿ, ರೇಟ್ ಸರ್ ನಮ್ದು ಜಿಗಳ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇದೆ, ಅದ್ರ ಮುಂದೆ ಲೈಬ್ರರಿ ಮಾಡ್ಕೊಡಿ ಅಂತ ಹೇಳಿ, ಮತ್ತೆ ಕಟ್ಟಡನ ರೆಡಿ ಮಾಡ್ಕೊಡಿ. ಆಯ್ತು, ಇದನ್ನೆಲ್ಲ ಈಗ ನಮ್ಮ ಮುಂದಕ್ಕೆ ನಮ್ಮ ಸಾಮಾನ್ಯ ಸಭೆಗೆ ಬರುತ್ತೀವಲ್ಲ ಅರ್ಜಿಗಳು, ನಮ್ ಲಿಮಿಟ್ ಏನಿದೆ ಆ ಲಿಮಿಟ್ ನಾವು ಮಾಡ್ತೀವಿ. ಯಾವತ್ತಾದ್ರೂ ಒಂದಿನ ಬಂದು ನೋಡಿದೀರಾ ನಮ್ಮ ಪ್ರಾಬ್ಲಮ್ ಏನಿದೆ ಅಂತ? ಬಿಲ್ಡರ್ ಮಾಡಿರೋ ಪ್ರಾಬ್ಲಮ್ ಇಂದ ನಾವು ಸಫರ್ ಆಗ್ತಾ ಇದೀವಿ ಸರ್. ಒಂದ್ ನಿಮಿಷ ನಿಮ್ ಈ ಪ್ರಾಬ್ಲಮ್ ನಮ್ಮ ಒಂದು ಸಾಮಾನ್ಯ ಸಭೆನಲ್ಲೂ ಚರ್ಚೆ ಆಗಿದೆ, ಡಿಸ್ಕಷನ್ ಆಗಿದೆ. ಅದು ಸಂಬಂಧಪಟ್ಟಂತೆ ಬೇರೆ ಇಲಾಖೆ ಜೊತೆ ಏನು STRR ಜೊತೆ ಮಾತುಕತೆನೂ ಸಹ ನಡೀತಾ ಇದೆ. ಏನೋ ನನಗೆ ಬಂದಿರೋಂತ ಮಾಹಿತಿ ಇನ್ ಸ್ವಲ್ಪ ದಿನದಲ್ಲಿ ಅದು ಸಾಲ್ವ್ ಆಗುತ್ತೆ ಅನ್ನೋದು. ಬಂದಿಲ್ಲ, ಬರೋದು 12 ಗಂಟೆ 1 ಗಂಟೆ ಮಧ್ಯಾಹ್ನದಲ್ಲಿ ಬರ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಅಟ್ಲೀಸ್ಟ್ ಒಂದು 8 ಗಂಟೆ ಒಳಗಡೆ ಬಂದ್ರೆ ಎಲ್ಲರೂ ಪ್ರಯತ್ನ ಪಡ್ತೀವಿ. ಅದೇ ಹೇಳ್ತಿದೀವಲ್ಲ, ಇದನ್ನ ಇಲ್ಲೊಂದೇ ಕೆಲ ಪ್ರಾಬ್ಲಮ್ ಆಗ್ತಿಲ್ಲ. ಈಗ ಹೌಸಿಂಗ್ ಬೋರ್ಡ್ ಅವರು ಅದೇ ಪ್ರಾಬ್ಲಮ್ ಅಲ್ಲಿ ಕೇಳಿರುವಂತದ್ದು.
ಅದಕ್ಕೋಸ್ಕರ ಹೊಸ ಒಂದು ವೆಹಿಕಲ್ ಬಂದ್ರೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನೀವು ಕಸ ಹಾಕೋದಕ್ಕೆ 12 ಗಂಟೆ ಅನ್ನೋದಕ್ಕಿಂತ ಒಂದು ಕೆಲಸ ಮಾಡ್ಬೋದು. ಅದಕ್ಕೆ ನಿಮ್ ಮನೆ ಮುಂದೆ ತೆಗೆದು ಒಂದು ಬ್ಲಾಕ್ ಇದ್ರಲ್ಲೇನಾದ್ರು ಫಿಕ್ಸ್ ಮಾಡಿ ಕೊಡಿ. 32 ನಾಯಿ ಇದೆ ನಮ್ಮ ಲೇಔಟಲ್ಲಿ. ಹೊರಗಡೆ ನೈಟ್ ಹೊರಗಡೆ ನಮ್ಮ ಹೌಸಿಂಗ್ ಬೋರ್ಡ್ಗೆ ಮತ್ತೆ ಜಿಗ್ಲಾಗೋಸ್ಕರ ತಗೊಳ್ತಾ ಇದ್ದ ಗಾಡಿನ ಇದು ಎಲ್ಲಾ ಲೇಔಟ್ಸ್ಗೂ ಸೇರಿ ಎಲ್ಲಾ ಲೇಔಟ್ಗೂ ಇಲ್ಲಿ ಸಿಲ್ಕ್ ಬೋರ್ಡ್ ಲೇಔಟ್ ಇದೆ, ನಿಮ್ ಲೇಔಟ್ ಇದೆ, ನಿಮ್ದು 2 ಲೇಔಟ್ ಪೆರಾಗಾನ್ ಲೇಔಟ್ಸ್ 2 ಏನಿದೆ, ಇದು ಫೇಸ್ 1 ಫೇಸ್ 2 2 ಲೇಔಟ್ಗಳಿಗೆ ಬರುತ್ತೆ. ಮತ್ತೆ ನಿಮ್ಗೋಸ್ಕರ ಒಂದು ಬೋರ್ವೆಲ್ ಮಾತಾಡ್ತಾ ಇದೀನಿ. ಬಿಕಾಸ್ ಏನು ಅಂದ್ರೆ ನಿಮ್ದು ಚರಂಡಿ ನೀರು ಆ ರೋಡಲ್ಲಿ ಬರ್ತಾ ಇರೋದ್ರಿಂದ ಸಾಯಿ ಲೇಔಟ್ ಮತ್ತೆ ಜನಾರ್ದನ್ ಲೇಔಟ್ ನಿಮ್ಮ ನೀರು ನಾನು ನೋಡಿದೆ, ಮೊನ್ನೆ ತಗೊಂಡು ಸ್ಮೆಲ್ ಬರ್ತಾ ಇದೆ ವಾಟರ್. ಅದು ನಿಜಾನೇ, ನೀವು ಹೇಳ್ತಾ ಇದ್ದೀರಿ ನಿಜ. ನೀರು ತಗೊಂಡು ನೋಡಿದೆ, ಅದಕ್ಕೆ ಈಗ ಬೋರ್ವೆಲ್ ಮಾತಾಡ್ತಾ ಇದೀನಿ. ನಿಮ್ಗೋಸ್ಕರ ಒಂದು ಬೋರ್ 100% ಮಾಡಿಸ್ಕೊಡ್ತೀವಿ. ಈ ಪಂಚಾಯತಿ ಕಡೆಯಿಂದ ಬೋರ್ವೆಲ್ ಮಾಡಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸರ್. ಇವರೆಲ್ಲ ಅವರ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಪಂಚಾಯತಿ ಒಂದು 24-25ನೇ ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ ಜಿಗ್ಲಾ ಗ್ರಾಮದಲ್ಲಿ. ತುಂಬ ಚೆನ್ನಾಗಿ ಗ್ರಾಮ ಸಭೆ ನಡ್ಕೊಂಡು ಹೋಗಿದೆ. ಇಲ್ಲಿ ಸಾರ್ವಜನಿಕರು ತುಂಬ ಸಹಭಾಗಿತ್ವ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲರೂ ಅವರವರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಮುಂದಿನ ಸಾಲಿನಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಾಗಿ ಅರ್ಜಿಗಳನ್ನ ಸಮಸ್ಯೆಗಳನ್ನೆಲ್ಲ ಅದನ್ನೆಲ್ಲ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ನಾಯಿ ಅದು ಏನು ಸಂತಾನಹೀನತೆ ಆಪ್ರೇಷನ್ದೆಲ್ಲ ಅದು ಬ್ಯಾಚ್ ವೈಸ್ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಎಲ್ಲ ಮಾಡ್ತಾ ಇದ್ದೀವಿ. ಮುಂದೆನೂ ಮಾಡ್ತೀವಿ, ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಕೆಲಸನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ಬಿದಿರುಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಗ್ಲಾ ಗ್ರಾಮದಲ್ಲಿ 24-25 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಜಿಗ್ಲಾ ಮತ್ತು ನಮ್ಮ ಪಂಚಾಯತಿನ ಸುಮಾರು ಜನ ಎಲ್ಲ ಬಂದು ಅವರವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಎಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳನ್ನ ತಲುಪಿಸಿ ಅವ್ರ ಕೆಲಸಗಳನ್ನ ಮಾಡಿಕೊಡ್ತೀವಿ. ಮತ್ತು ಜಿಗ್ಲಾ ಗ್ರಾಮದಲ್ಲಿ ಒಂದು ಟ್ರ್ಯಾಕ್ಟರ್ ಕೇಳಿದ್ದಾರೆ, ಒಂದು ಬೋರ್ವೆಲ್ ಕೇಳಿದ್ದಾರೆ. ನಮ್ಮ ಸದಸ್ಯರು ಪ್ರವೀಣ್ ಅವರು ನಾವೆಲ್ಲ ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡಿ ಅಧ್ಯಕ್ಷರು ಸದಸ್ಯರು ಮಾತಾಡಿ ಆ ಗ್ರಾಮಕ್ಕೆ ಏನು ವ್ಯವಸ್ಥೆ ಬೇಕಲ್ಲ ಮಾಡಿಕೊಡ್ತೀವಿ. ಮತ್ತು ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು PDO ಅವ್ರಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆ ತಿಳಿಸ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸುಮಾರು ಜನ ಬಂದಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯಿಂದ 24-25ನೇ ಸಾಲಿನ ಗ್ರಾಮ ಸಭೆನ ಹಮ್ಮಿಕೊಂಡಿದ್ವಿ. ಮೊದಲನೇ ಸುತ್ತಿನ ಗ್ರಾಮ ಸಭೆ. ಈ ಗ್ರಾಮ ಸಭೆಯಲ್ಲಿ ಸುಮಾರು ಅರ್ಜಿಗಳು ಬಂದಿದೆ. ಒಂದು ನಾಯಿಗಳದ್ದು ತೊಂದರೆ ಇದೆ, ಮತ್ತು ನೀರಿನ ಸಮಸ್ಯೆಗಳು, ಮತ್ತು ಕೊಳಚೆ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ ಅನ್ನೋದು, ಮತ್ತು ಕಸದ ಗಾಡಿ ಟೈಮ್ಗೆ ಬರ್ತಾ ಇಲ್ಲ, ಮತ್ತು ಕಸ ಗುಂಡಿಗಳು ತುಂಬ ಜಾಗದಲ್ಲಿ ಕಸದ ಉಡ್ಡೆಗಳು ಹಾಕ್ತಾ ಇದ್ದಾರೆ, ತಂದು ಸಾರ್ವಜನಿಕರಿಂದ ಕವರ್ಸ್ ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಆಲ್ರೆಡಿ ಕ್ರಮ ತಗೊಂಡಿದ್ದೀವಿ. ಈಗ 2 ತಿಂಗಳಿಂದನೂ ನಮ್ಮ ಸ್ಟಾಫು, ವಾಟರ್ ಮ್ಯಾನ್ಗಳಾಗಿರ್ಬೋದು, ನಮ್ಮ ಪಂಚಾಯತಿ ಎಲ್ಲ ಸ್ಟಾಫು ಸಿಬ್ಬಂದಿಗಳು ಸೇರಿ ಇದು ರೋಡ್ ಪಕ್ಕದಲ್ಲಿ ಏನು ಕಸದ ತೊಟ್ಟಿಗಳನ್ನ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪೆನಾಲ್ಟಿ ಹಾಕ್ತಾ ಇದ್ದೀವಿ. 500 ರೂಪಾಯಿ ಪೆನಾಲ್ಟಿ ಇದು ಹಾಕ್ತಾ ಇದ್ದೀವಿ. ಆದ್ದರಿಂದ ಈಗ ಬಿದಿರುಗುಪ್ಪೆ ಕೆರೆ ಮೇಲೆ ಮತ್ತು ಎಲ್ಲ ವಿಲೇಜ್ಗಳಲ್ಲೂ ಜಿಗ್ಲಾ ರೋಡಲ್ಲಿ ಏನಾಗ್ತಾ ಇತ್ತು ಆ ಕಸ ಕಮ್ಮಿ ಆಗಿದೆ ಈಗ. ಮತ್ತು ಸ್ಕೂಲ್ಗಳ ಹತ್ರ ಕಸ ತಂದು ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕ್ಯಾಮ್ರಾಗಳು ಫಿಕ್ಸ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ನಮ್ಮ ವಿಲೇಜಲ್ಲಿ 4-5 ತಿಂಗಳಿಂದ ಸುಮಾರು ಹೌಸಿಂಗ್ ಬೋರ್ಡಲ್ಲೂ ಮತ್ತು ಊರಲ್ಲಿ ಟೆಫ್ಟ್ಗಳು ಒಂದಷ್ಟು ಆಗಿತ್ತು, ಕಳ್ಳತನಗಳಾಗಿತ್ತು ಮನೆಗಳಲ್ಲಿ. ಅದಕ್ಕೋಸ್ಕರ ಶ್ರೀ ಸಾಯಿ ವೆಂಚರ್ಸ್ ಮತ್ತು KPR ಗ್ರೂಪ್ಸ್ ವತಿಯಿಂದ ಒಂದು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಮ್ರಾಗಳನ್ನ 52 ಕ್ಯಾಮ್ರಾಗಳನ್ನ ವಿಲೇಜ್ಗೋಸ್ಕರ ಮಾಡಿಕೊಟ್ಟಿದ್ದೀವಿ.
ಮತ್ತು ಇನ್ನೇನು ಅರ್ಜಿಗಳು ಬಂದಿದೆ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಬರೋ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ. ಬರೋ ವರ್ಷದಲ್ಲಿ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಇರುತ್ತೆ. ಮತ್ತು ಇನ್ನೊಂದು ಗ್ರಾಮ ಸಭೆ ಮಾಡೋ ಹೊತ್ತಿಗೆ ಇವಾಗ ಕೊಟ್ಟಿರುವಂಥ ಅರ್ಜಿಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ 100% ಇದ್ರ ಮೂಲಕ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು 15ರಿಂದ 20 ದಿವಸದಲ್ಲಿ ನಾವೊಂದು ಇವತ್ತು ಪ್ರಮಾಣ ಮಾಡ್ಕೊಂಡಿದ್ದೀವಿ ವಿಲೇಜಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಮತ್ತು ವಿಲೇಜಲ್ಲಿರುವಂಥ ದೇವಸ್ಥಾನಗಳ ಸುತ್ತು ಮನೆಗಳ ಹತ್ರ ಇರೋವಂಥ ಜಾಗಗಳನ್ನ ಸ್ವಚ್ಛತೆ ಮಾಡ್ತೀವಿ ಅಂತೇಳಿ ಮೊದಲಿಗೆ ನಾವು ನಮ್ಮೂರಲ್ಲಿ ಸೊಪ್ಲಮ್ಮ ಟೆಂಪಲ್ ಮುಂದೆ ಒಂದು 200-300 ವರ್ಷದ ಹಳೆಯದು ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ 15 ದಿವಸದಲ್ಲಿ ಕ್ಲೀನ್ ಮಾಡಿ ಅದು ಸ್ವಚ್ಛತೆಯಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿಂದ ವಿಲೇಜಲ್ಲಿ ಏನು ಪ್ಲಾಸ್ಟಿಕ್ ಮುಕ್ತ ಮತ್ತು ಕಸ ಮುಕ್ತ ವಿಲೇಜನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಇಲ್ಲಿಂದ 2024-25 ಸಾಮಾನ್ಯ ಸಭೆಯನ್ನು ಇವತ್ತು ನಾವು ಜಿಗಳ ಗ್ರಾಮದಲ್ಲಿ ಆಯೋಜಿಸಿದ್ವಿ. ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಪಂಚಾಯಿತಿಯಿಂದ ಎಲ್ಲ ಬಂದಿದ್ದರು. ಎಲ್ಲ ಬಂದು ಈಗ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತು ಎಲ್ಲ ಪ್ರತಿಭಾ ಪುರಸ್ಕಾರ 50 ಜನ ಇವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ ಹಕ್ಕುಪತ್ರಗಳನ್ನ ಒಂದು 32 ಜನಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ಕರ್ಕೊಂಡೋಗಿ ಶಾಸಕರ ಹತ್ರ 32 ಜನಕ್ಕೆ ಹಕ್ಕುಪತ್ರವನ್ನು ಕೊಡಿಸಿದ್ದೀವಿ. ಮತ್ತು ಎಲ್ಲ ಗ್ರಾಮಸ್ಥರಿಗೂ ಇವತ್ತು ಬಂದು ಸಮಸ್ಯೆಗಳು ಹೇಳ್ತಾ ಇದ್ರು. ಮುಂದೆ ಈ ನಮ್ಗೆ ಯಾಕಂದರೆ ಸಮಸ್ಯೆ ಬಂದು ಕಸದ್ದೇ ಸಮಸ್ಯೆ, ಕಸ ಮತ್ತು ಈ ಚರಂಡಿ ವ್ಯವಸ್ಥೆನಲ್ಲಿ ಈ ಜಿಗಳ ಗ್ರಾಮದಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಸ್ವಲ್ಪ ಇದಾಗಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ವರ್ಗ 1ರಲ್ಲಿ ಮತ್ತು 15 ಫೈನಾನ್ಸಲ್ಲಿ ಇಟ್ಕೊಂಡು ನಾವು ಮೀಟಿಂಗಲ್ಲಿ ಇಟ್ಟು ಸಭೆ ನಡೆಸ್ಕೊಂಡು ಅದನ್ನು ಬೇಗ ಪರಿಹರಿಸ್ಕೊಡ್ತೀವಿ. ಎಲ್ರಿಗೂ ಈ ನಮ್ಮ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು.